between the four wonderful scholars we have with us. May I request Dr. T.S. Satyavati to come to the dais, please. Give a big round of applause. May I request Rajagopal Sharma to please come out to the dais. May I request Dr. Ranganath Mahapadhyaya to moderate this session. And I request K.G. Raghavan to kindly come to the dais. We just thought launching a book is not just enough. Let's have some more dialogues with the people who are worked on this great literature. So, Madam Bunny. Yeah, Ranganath would be the Raghavan sir. Sir, one ನಿಮಿಷ ಅವ್ರ ಮಾಡರೇಟರು, ನೀವು ಅವ್ರು ಹೇಳ್ದಂಗೆ ಕೇಳಬೇಕು. So, it so happened in the morning session, we were about to use that dais because that was exclusively meant for the governor. So, now the moderator is free, speakers are free, they can make use of that podium and choose any one of the thing. May I request Dr. Ranganath, I welcome on behalf of all of you the wonderful panel here. May I request Dr. Ranganath to please start this session. Yeah, please. ಆನೋ ಭದ್ರಾಃ ಕ್ರತವೋ ಯಂತು ವಿಶ್ವತಃ. ನಮಸ್ಸದಸೇ ಸದಸಸ್ಪತಿಯೇ ಚ. ಎಲ್ರಿಗೂ ಸಹ ನಮಸ್ಕಾರ. ತಮಗೆಲ್ಲ ಗೊತ್ತಿರೋ ಹಾಗೆ ಭಾರತೀಯ ವಿದ್ಯಾಭವನದ ಅಧ್ಯಕ್ಷರಾಗಿರ್ತಕ್ಕಂತಹ ಮೇಧಾವಿಗಳಾದಂತಹ ಶ್ರೀ ಕೆ.ಜಿ. ರಾಘವನ್ ಅವರು ಸುಭಾಷಿತ ಬಗ್ಗೆ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂತಹ ಪುಸ್ತಕವನ್ನು ನಮಗೆ ಇಂದು ಕೊಡಮಾಡಿದ್ದಾರೆ. ಆ ಪುಸ್ತಕದ ಬಗ್ಗೆ ಕೆಲವು ಮಾತುಗಳನ್ನು ಆಡೋದಕ್ಕೆ ಇಲ್ಲಿ ರಾಘವನ್ ಅವ್ರನ್ನೂ ಸೇರಿಕೊಂಡು 4 ಜನ ವೇದಿಕೆಯಲ್ಲಿದ್ದಾರೆ. ಪ್ರಾಯಶಃ ಒಬ್ಬೊಬ್ಬರು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಒಂದು 15 ನಿಮಿಷ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಬೇಕಾದರೆ ಏನಾದರೂ ಕಾಮನ್ ಪಾಯಿಂಟ್ಸ್ ಆ ತರಹ ಇದ್ದರೆ ಮ್ಯೂಚುವಲ್ ಡಿಸ್ಕಷನ್ ಇಟ್ ಈಸ್ ಪಾಸಿಬಲ್ ಅಂತ ನನಗನ್ಸತ್ತೆ. ಅಫ್ಕೋರ್ಸ್ ಅದು ವೈಯಕ್ತಿಕವಾಗಿ ಸ್ಪೀಕರ್ಸಿಗೆ ಬಿಟ್ಟಿದ್ದು ಮತ್ತು ರಾಘವನ್ ಅವರ ಒಂದು ಹೇಗೆ ಅವ್ರು ಹೇಳ್ತಾರೋ ಅದಕ್ಕೆ ಅನುಗುಣವಾಗಿ ಅದು ನಡೆಯುತ್ತೆ. ಈ ಆರ್ಡರ್ ಆಫ್ ದಿ ಸ್ಪೀಕರ್ಸ್ ಇರತಕ್ಕಂಥದ್ದು ಮೊಟ್ಟ ಮೊದಲನೇದಾಗಿ ಪ್ರೊಫೆಸರ್ ಡಾಕ್ಟರ್ ವಿದುಷಿ T.S. ಸತ್ಯವತಿಯವರು. ಡಾಕ್ಟರ್ ಸತ್ಯವತಿಯವರು ಪರಿಚಯ ಮಾಡ್ತಕ್ಕಂಥದ್ದು ಸೂರ್ಯನನ್ನು ಪರಿಚಯ ಮಾಡಿದಷ್ಟೇ ಹಾಸ್ಯಾಸ್ಪದ. ಸಂಗೀತ ಹಾಗೂ ಸಾಹಿತ್ಯ ಎರಡೂ ಕೂಡ ಸರಸ್ವತಿಯ 2 ಸ್ತನಗಳು ಅಂತ ಸುಭಾಷಿತವೇ ಹೇಳುತ್ತೆ. ಸಂಗೀತಂಚ ಸಾಹಿತ್ಯಂ ಸರಸ್ವತ್ಯಾ ಸ್ತನದ್ವಯಂ ಅಂತ. ಸಂಗೀತದಲ್ಲಿ ವೈದುಷ್ಯವನ್ನು ಪಡ್ಕೊಂಡಿರೋದ್ರ ಜೊತೆಗೆ ಅನೇಕ ದಶಕಗಳ ಕಾಲ VVS ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಸಂಸ್ಕೃತ ಪ್ರಾಧ್ಯಾಪಿಕೆಯಾಗಿ ಮುಖ್ಯಸ್ಥಿಯಾಗಿ ಅತ್ಯಮೂಲ್ಯವಾಗಿರ್ತಕ್ಕಂಥ 3 ವಿಚಾರ ಸಂಕಿರಣಗಳನ್ನು ಅವರು ಏರ್ಪಡಿಸಿದ್ದು ನನಗಿವತ್ತು ಕೂಡ ಕಣ್ಮುಂದೆ ಕಟ್ಟದಂಗಿದೆ. ಭಾಷಾ, ಶೂದ್ರಕ ಮತ್ತು ಇನ್ನೊಂದು ಯಾವ್ದು ಮೇಡಮ್? ಈ ರೀತಿಯಾಗಿ ಅವರು ಸಂಸ್ಕೃತ ಸೇವೆ ಮತ್ತು ಸಂಗೀತ ಸೇವೆ ಎರಡೂ ಕೂಡ ಮಾಡ್ತಾ ಬಂದಿದ್ದಾರೆ. ಮ್ಯೂಸಿಕ್ ಬ್ಯೂಟಿಫೈಸ್ ಫಿಲಾಸಫಿ ಆ್ಯಂಡ್ ಫಿಲಾಸಫಿ ಎಡಿಫೈಸ್ ಮ್ಯೂಸಿಕ್ ಅಂತ ಶೆಲ್ಲಿ ಒಂದು ಮಾತು ಹೇಳ್ತಾನೆ. ಅದನ್ನು ನೆನೆಸ್ಕೊಂಡಾಗೆಲ್ಲ ನನಗೆ ಪ್ರತ್ಯಕ್ಷವಾಗಿ ಕಣ್ಮುಂದೆ ಗೋಚರ ಆಗೋದೊಂದು ಡಾಕ್ಟರ್ T.S. ಸತ್ಯವತಿಯವರು. ಎಷ್ಟೋ ಜನ ಅವರ ವಿದ್ಯಾರ್ಥಿಗಳು, ಶಿಷ್ಯರು ನನಗೆ ಕಾಲೇಜ್ನಲ್ಲಿ ಶಿಷ್ಯರು, ಅವರಿಗೆ ಸಂಗೀತದಲ್ಲಿ ಶಿಷ್ಯರು ಆಗಿರ್ತಕ್ಕಂಥವ್ರು ಇದ್ದಾರೆ. ಸೊ ಈ ರೀತಿಯಾಗಿ
ಅವರ ಮದುವೆಗೆ ಹೋಗಿದ್ದು ನನಗಿನ್ನೂ ನೆನಪಿದೆ. ಅವರ ಗಂಡ ಅವರು ಇಲ್ಲೇ ಬಂದಿದ್ದಾರೆ. ಸೊ ಇಂತಹ ಅತ್ಯುತ್ತಮವಾಗಿರ್ತಕ್ಕಂಥ ವಿದುಷಿಯವರು ತಮ್ಮ ಅನಿಸಿಕೆಗಳನ್ನು ಈಗ ಸುಭಾಷಿತ ಪುಸ್ತಕದ ಬಗ್ಗೆ ಹಂಚ್ಕೋಬೇಕು ಅಂತ ಭವನದ ಪರವಾಗಿ, ರಾಘವನ್ ಅವರ ಪರವಾಗಿ, ತಮ್ಮೆಲ್ಲರ ಪರವಾಗಿ ನಾನು ವಿನಮ್ರವಾಗಿ ಕೇಳ್ಕೊತೀನಿ. Before she speaks, I have to state a fact. The transliteration of the Sanskrit shlokas in the book was meticulously examined by her and she made sure that the transliteration of the Sanskrit was perfect. So I am very grateful to you for having made that valuable contribution towards this book. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಸರ್ವರಿಗೂ ನಮಸ್ಕಾರ. ಮಹಾಮಹೋಪಾಧ್ಯಾಯ ಡಾಕ್ಟರ್ ರಂಗನಾಥ್ ಅವರು ತುಂಬ ಒಳ್ಳೆಯ ಮಾತುಗಳನ್ನು ನನ್ನ ಬಗ್ಗೆ ಅಭಿಮಾನಪೂರ್ವಕವಾಗಿ ಆಡಿದ್ದಾರೆ. ಅಲ್ಲಿ ಅಭಿಮಾನದ ಪ್ರಾಧಾನ್ಯವನ್ನು ಮಾತ್ರ ನಾನು ಗಣಿಸ್ತೇನೆ. ಅದರಲ್ಲಿ ವಾಸ್ತವಾಂಶ ಏನಿದೆ ಅನ್ನೋದು ನನಗೆ ಸಂದೇಹಾಸ್ಪದವಾಗಿದೆ. ವಿಶೇಷವಾದಂತಹ ಈ ಸಂದರ್ಭದಲ್ಲಿ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಶ್ರೀ ರಾಘವನ್ ಸರ್ ಫಾರ್ ಥಿಂಕಿಂಗ್ ಆಫ್ ಮೀ ಟು ಬಿ ಅ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ program wherein a unique contribution to the field of Subhashitas has been done by him. The book has been released today in the morning. ಆ ಪುಸ್ತಕದ ಬಗೆಗೆ ಏನು ಮಾತಾಡಬೇಕು ಒಂದು, ಮತ್ತು ಒಟ್ಟು ಸುಭಾಷಿತ ಏನು ನಮಗೆ ಕೊಟ್ಟಿದೆ ಅನ್ನೋದರ ಬಗೆಗೆ ಒಂದು ಮಾತನ್ನು ನಾವು ಹೇಳಬೇಕಾಗತ್ತೆ. ಒಂದು ಹಿಮಾಲಯದ ಎದುರಿಗೆ ನಿಂತರೆ ಆಗುವ ವಿಸ್ಮಯ, ಧನ್ಯತೆಯ ಭಾವ ಹಾಗೂ ನಮ್ಮ ಕುಬ್ಜತೆಯ ಅನುಭವ, ಇದು ಸುಭಾಷಿತ ಪ್ರಪಂಚ ನಮಗೆ ಕೊಡುವಂತಹ ನಿಜವಾದ ಅನುಭವ. ಎಷ್ಟೆಷ್ಟು ಸುಭಾಷಿತಗಳು, ಏನೇನಿದೆ ಏನೇನಿಲ್ಲ, ಯಾವ ಕಾಲದಿಂದ ಇದೆ, ಯಾರ ಗ್ರಂಥಗಳಲ್ಲಿ, ವೇದ ಕಾಲದಿಂದ ರಾಮಾಯಣ, ಮಹಾಭಾರತ, ಪುರಾಣ, ಇತಿಹಾಸ, ನಾಟಕ, ಶಾಸ್ತ್ರ ಗ್ರಂಥಗಳು ಎಲ್ಲದರಲ್ಲಿಯೂ ಕೂಡ ಅನುಸ್ಯೂತವಾಗಿ ಬಂದಿರುವಂತಹ ಸುಭಾಷಿತಗಳು. ಸುಷ್ಟು ಭಾಷಿತಂ ಎಲ್ಲರಿಗೂ ಗೊತ್ತಿದೆ, ಅದರ ಅರ್ಥ ನಾನು ಮತ್ತೆ ಹೇಳಬೇಕಾಗಿಲ್ಲ. ಬದುಕನ್ನು ಹಸನುಗೊಳಿಸ್ಕೊಳ್ಳೋದಕ್ಕೆ, ಬದುಕನ್ನು ನೇರ್ಪುಗೊಳಿಸ್ಕೊಳ್ಳೋದಕ್ಕೆ, ನಮ್ಮಲ್ಲಿಯೇ ಇರುವಂತಹ ದೋಷಗಳ ನಿವಾರಣೆಗೆ, ಯಾವಾಗಲೂ ಒಳ್ಳೆಯ ಕೆಲಸವನ್ನು ಮಾಡಬೇಕಾದ್ರೆ ಹೇಳ್ತಾರಲ್ಲ, ಇಷ್ಟಪ್ರಾಪ್ತಿ ಅನಿಷ್ಟ ನಿವಾರಣೆ ಅಂತ. ಈ ಎರಡರ ಒಂದು ಉದ್ದೇಶದಿಂದ ಈ ಅಧ್ಯಯನ ಮಾಡಬೇಕಾದಂಥದ್ದು ಸುಭಾಷಿತ. ಅತ್ಯಂತ ಸರಳ, ನೇರ, ಸ್ಪಷ್ಟ, ನಿರ್ದುಷ್ಟ, ನಿಷ್ಕೃಷ್ಟ. ನಮ್ಮ ಬದುಕಿನ ಮೌಲ್ಯಗಳು ಏನಿರಬೇಕು, ತತ್ವಗಳೇನಿರಬೇಕು, ನಡವಳಿಕೆ ಏನಿರಬೇಕು, ಏನಿರಬಾರದು, ಡೂಸ್ ಆ್ಯಂಡ್ ಡೋಂಟ್ಸ್ ಎರಡೂ ಕೂಡ, ವಿಧಿ ನಿಷೇಧ ಎರಡನ್ನೂ ಕೂಡ ಇದಕ್ಕಿಂತ ಇನ್ನು ಚೆನ್ನಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಏನಾದರೂ ಇದ್ದರೆ ಅದು ಸುಭಾಷಿತದ ಮೂಲಕ ಮಾತ್ರವೇ. ಬಿಕಾಸ್ ಇಟ್ ಈಸ್ ಸೋ ಸಕ್ಸಿಂಕ್ಟ್, ಇಟ್ ಈಸ್ ಸೆಲ್ಫ್ ಕಂಟೈನ್ಡ್ ಆ್ಯಂಡ್ ಸೆಲ್ಫ್ ಕಂಪ್ಲೀಟ್, ಇರ್ರೆಸ್ಪೆಕ್ಟಿವ್ ಆಫ್ ದ ಕಾಂಟೆಕ್ಸ್ಟ್ ಇನ್ ವಿಚ್ ಇಟ್ ಹ್ಯಾಸ್ ಬೀನ್ ಗಿವನ್ ಫಾರ್ ದ ಫಸ್ಟ್ ಟೈಮ್. ಯಾವುದೇ ಕಾವ್ಯದ ಯಾವುದೇ ಸಂದರ್ಭದಲ್ಲಿ ಅದು ಸಾಂದರ್ಭಿಕವಾಗಿ ಬಂದಿದೆ ಅಂದರೂ ಕೂಡ, ಭವಂತಿ ನಮ್ರಾಸ್ತರವ ಫಲೋದ್ಗಮೈ ನವಾಂಬುವಿರ್ಭೂರಿ ವಿಳಂಬಿನೋ ಘನಾಃ ಅನುದ್ಧತಾ ಸತ್ಪುರುಷ ಸಮೃದ್ಧಿಭಿ ಸ್ವಭಾವ ಏವೈಷ ಪರೋಪಕಾರಿಣಾಂ ಅಂದರೆ ಅದು ಕಾಳಿದಾಸನ ಶಾಕುಂತಲದಲ್ಲಿ ಬರುತ್ತೆ, 5ನೇ ಅಂಕದಲ್ಲಿ ಬರುತ್ತೆ ಅಂತ ಗೊತ್ತಿರೋವ್ರಿಗೆ ಗೊತ್ತಿದೆ, ಗೊತ್ತಿಲ್ಲದೆ ಇದ್ದರೆ ಏನೂ ತೊಂದರೆ ಇಲ್ಲ. ಆ ಶ್ಲೋಕಕ್ಕೆ ಇರುವ ಮಹತ್ವ ಇದ್ದೇ ಇದೆ. ಹೀಗೆ ಸಹಸ್ರಾರು ಸಂಖ್ಯೆಯಲ್ಲಿ ಇರುವಂತಹ ಸುಭಾಷಿತಗಳ ಪ್ರಯೋಜನವನ್ನು ನಾವು ಎಷ್ಟರ ಮಟ್ಟಿಗೆ ಪಡ್ಕೊಂಡಿದ್ದೇವೆ ಎನ್ನುವ ಒಂದು ಆತ್ಮನಿರೀಕ್ಷಣೆಯನ್ನು ಮಾಡಿಕೊಂಡಾಗ ಇವತ್ತು ರಾಘವನ್ ಅವರು ತಂದಿರುವಂತಹ ಪುಸ್ತಕದ ಒಂದು ಅಗತ್ಯ ನಮಗೆ ಅರ್ಥವಾಗತ್ತೆ. ಅಂದರೆ ಏನೂ ಮಾಡಿಕೊಂಡಿಲ್ಲ ಅಂತ ಹೇಳಬೇಕಾಗತ್ತೆ. ಇದು ಆಗಬೇಕು, ಈ ಮೊಳೆ ಹೊಡೆದು ಹೇಳುವಂಥ ಕೆಲಸ ಅಂತ. ಅದನ್ನು ರಾಘವನ್ ಸರ್ ಅವರು ಇವತ್ತು ಮತ್ತೆ ನಮಗೆ ಮಾಡಿದ್ದಾರೆ. ಭರ್ತೃಹರಿ, ಒನ್ ಆಫ್ ದ ಗ್ರೇಟೆಸ್ಟ್ ಸುಭಾಷಿತಕಾರಸ್, ಸೇಸ್ ಎಟ್ ದ ಬಿಗಿನಿಂಗ್ ಆಫ್ ಹಿಸ್ ನೀತಿ ಶತಕ 100 ಶ್ಲೋಕಸ್,
Maybe some of them were compiled from different works, and some of them are originally composed by the author himself. ಅದರಲ್ಲಿ ಅವನು ಹೇಳ್ತಾನೆ, ಬೋದ್ಧಾರೋ ಮತ್ಸರಗ್ರಸ್ತಾಹ ರಾಜಾನ ಸ್ಮಯದೂಷಿತಾಹ ಅಬೋಧೋಪಹತಾಶ್ಚಾನ್ಯೇ ಜೀರ್ಣಮಂಗೆ ಸುಭಾಷಿತಂ. ತುಂಬ ಚೆನ್ನಾಗಿ ಹೇಳ್ತಾನೆ. ಬೋದ್ಧಾರಃ ಮತ್ಸರಗ್ರಸ್ತಾಹ, ತಿಳಿದವರಿಗೆ ಮಾತ್ಸರ್ಯ. ಇವಾಗ ಯಾರಾದರೂ ರಾಘವನ್ ಅವ್ರು ಏನಾದ್ರು ಹೇಳ್ತಾ ಇದ್ದಾರೆ ಅಂದರೆ ಯಾರೋ ಗೊತ್ತಿರೋರಿಗೆ ಹೊಟ್ಟೆ ಕಿಚ್ಚು, ಅವರು ಏನು ಹೇಳಿಬಿಡ್ತಾರೆ ನಾನು ಹೇಳದೇ ಇರೋದನ್ನು ಅಂತ. ಮತ್ಸರಗ್ರಸ್ತಾಹ ರಾಜಾನ ಸ್ಮಯದೂಷಿತಾಹ, ರಾಜರ ಕಾಲದಲ್ಲಿ ಬರೆದಂಥದ್ದು, ಅದರಿಂದ ಅವನೇ ಸ್ವಯಂ ರಾಜ ಅಂತ ಕೂಡ ಹೇಳ್ತಾರೆ. ರಾಜರು ಸಾಮಾನ್ಯವಾಗಿ ಅಹಂಕಾರಿಗಳು, ಅವರು ಯಾವುದನ್ನು ಬಡಪೆಟ್ಟಿಗೆ ಒಪ್ಪುವಂಥವ್ರಲ್ಲ. ಆದ್ದರಿಂದ ಸ್ಮಯದೂಷಿತಾಹ, ಅಹಂಕಾರಿಗಳವರು. ಅಬೋಧೋಪಹತಾಶ್ಚ ಅನ್ಯೇ, ಇನ್ನು ಉಳಿದವರು ಪಾಪ ಏನೂ ತಿಳಿಯದ ದಡ್ಡರು, ಮೂರ್ಖರು, ಮಂದಮತಿಗಳು, ಅವರ ತಲೆ ಒಳಗೆ ಏನನ್ನಾದರೂ ಇಳಿಸೋದು ಕಷ್ಟ. ಹೀಗಿರುವಾಗ ನಾನು ಏನು ಸುಭಾಷಿತವನ್ನು ಯಾರಿಗೋಸ್ಕರ ಹೇಳಲಿ ಅಂತನೋನು. ಜೀರ್ಣಂ ಅಂಗೇ ಸುಭಾಷಿತಂ. ಹೀಗಾಗಿ ಸುಭಾಷಿತ ಏನು ಹೇಳಬೇಕು ಅಂತಿದ್ದೇನೆ ಅದು ನನ್ನೊಳಗೆ ಅಡಗಿ ಹೋಗಿದೆ ಅಂತಾನೆ. ಆದರೆ ಹಾಗೆ ಹೇಳಿಯೇ 100 ಶ್ಲೋಕಗಳ ನೀತಿ ಶತಕವನ್ನು ಬರೀತಾನೆ ಅನ್ನೋದನ್ನು ಮರಿಬಾರ್ದು. ಇದು ನಮ್ಮ ಜವಾಬ್ದಾರಿ, ಇದು ನಮ್ಮ ಕರ್ತವ್ಯ, ಇದು ಅನಿವಾರ್ಯ, ನಾವು ಮಾಡಬೇಕಾಗಿರೋದು, ಪ್ರೀತಿಯಿಂದ ಮಾಡಬೇಕಾಗಿರೋದು. ಅದನ್ನು ಶ್ರೀ ರಾಘವನ್ ಸರ್ ಅವರು ಅತ್ಯಂತ ಪ್ರೀತಿಯಿಂದ ಇವತ್ತು ಮಾಡಿದ್ದಾರೆ. ಆ ಪ್ರೀತಿಯಿಂದ ಮಾಡುವಾಗ ಅವರು ಅದರಲ್ಲಿ ಒಂದಷ್ಟು ಹೊಸತನವನ್ನು ತಂದಿದ್ದಾರೆ. ಒಂದು ನವೋನವವಾದಂತಹ approach. There is a novel approach to the presentation of the Subhashitas. It is not just merely what you call a word-to-word translation, or not even a bhavanuvada. He doesn't go to that. ಅದನ್ನು ಕೊಡೋದಿಲ್ಲ ಅವರು. ಇದರ ಒಟ್ಟು ತಾತ್ಪರ್ಯ ಇದು ಅಂತ ಕೊಟ್ಟಿಲ್ಲ. ಇದು ಬೇಕಾ ಬೇಡವಾ ಅನ್ನೋದು ಒಂದು ಬೇರೆ ಪ್ರಶ್ನೆ ಅದು. ಆದರೆ ಅವರಿಗೆ ಅನಿಸಿದೆ, ಆ ಶ್ಲೋಕವನ್ನು ಓದಿ ಅವರಿಗೆ ಏನು ಅದು ಗ್ರಹಿಕೆಗೆ ಸಿಕ್ಕಿದೆ ಅದನ್ನು ಅವರು ಹಾಗೆ ಹೇಳ್ಕೊಂಡು ಹೋಗ್ತಾರೆ. ದರ್ ಇಸ್ ಅ ಫ್ಲೋ, ಅಲ್ಲಿ ಎಲ್ಲೂ ತಡೆಬಡೆ ಇಲ್ಲ. ಪ್ರತಿಯೊಂದು ಶ್ಲೋಕದ ಆರಂಭದಲ್ಲಿ ಒಂದು ಪುಟ್ಟ ಪೀಠಿಕೆಯನ್ನು ಕೊಡ್ತಾರೆ. ಅವರು 28 ವಿಭಾಗವನ್ನಾಗಿ ತಮ್ಮ ಈ ಪುಸ್ತಕವನ್ನು ಮಾಡಿಕೊಂಡಿದ್ದಾರೆ. ಒಂದು ವಿಭಾಗ ಮಾಡಿಕೊಂಡಿದ್ದಾರೆ. 28 ವಿಷಯಗಳನ್ನು ಆಧರಿಸಿಕೊಂಡು ಮಾಡಿಕೊಳ್ತಾರೆ. ಅದನ್ನು 100 ದಿನಗಳಲ್ಲಿ ಹೇಳ್ತಾರೆ. ಆ 28 ವಿಷಯ ಇಂಟು 2 ಇಂಟು 3 ಅಂತ ಏನೂ ಇಲ್ಲ. ಇದು ಗೀತಗೋವಿಂದದಲ್ಲಿ 12 ಸರ್ಗ ಇದೆ, 24 ಅಷ್ಟಪದಿಗಳಿದೆ, ಆದರೆ ಎಲ್ಲದರಲ್ಲೂ 2 ಇಲ್ಲ. ಇದು ಗಮನಿಸ್ಕೋಬೇಕು ನಾವು. ಹಾಗಾಗಿ ಆ ಒಂದು ವಿಷಯ 2 ದಿವಸಕ್ಕೂ ಬರುತ್ತೆ, 3 ದಿವಸಕ್ಕೂ ಇದೆ. ಒಂದು ದಿವಸದಲ್ಲಿ 2 ಶ್ಲೋಕ ಇದೆ, ಒಂದೇ ಇದೆ. ಇನ್ನೊಂದರಲ್ಲಿ 2 ಇದೆ, 3 ಇದೆ, 4 ಇದೆ. 3 ದಿವಸಗಳವರೆಗೆ ಅದರ ವ್ಯಾಪ್ತಿ ಇರಬಹುದು. ಅದರ ಜೊತೆಗೆ ಅವರು ಆ ಒಂದು ಪುಟ್ಟ ಪೀಠಿಕೆಯನ್ನು ಕೊಡ್ತಾರೆ ಆ ವಿಷಯವನ್ನು ಕುರಿತು. ಏಕೆ ಆ ವಿಷಯ ಅವರನ್ನು ಅಷ್ಟು ಕಾಡತ್ತೆ ಅಂತ. ಅದು ಒಂದು ತಾಯಿಯ ಬಗ್ಗೆ ಇರ್ಬೋದು, ಮಾತೃತ್ವ ಅಥವಾ ಸ್ತ್ರೀ ಬಗ್ಗೆ ಇರಬಹುದು. ತುಂಬ ಸುಂದರವಾದಂತಹ ಶ್ಲೋಕಗಳನ್ನು ಆರಿಸ್ಕೊಳ್ತಾರವರು. ವಿಭಿನ್ನ ಆಕರಗಳಿಂದ ಅದನ್ನು ಸಂಗ್ರಹಿಸ್ತಾರೆ. ಅದು ರಾಮಾಯಣ ಆಗಬಾರದು ಯಾಕೆ, ಮನುಸ್ಮೃತಿ ಆಗಿರಬಾರ್ದು ಯಾಕೆ, ಕಾಮಂದಕಿಯ ನೀತಿ ಸಾರ ಆಗಬಾರ್ದು ಯಾಕೆ, ಚಾಣಕ್ಯ ನೀತಿ ಆಗಬಾರ್ದು, ಅಥವಾ ಕಾಳಿದಾಸನ ಶಾಕುಂತಲವೂ ಆಗತ್ತೆ, ಕುಮಾರ ಸಂಭವ ಆಗತ್ತೆ, ಬೇರೆ ಬೇರೆ ಮತ್ತು ಇದ್ದದ್ದೇನೆ ನೀತಿ ಶತಕದಿಂದನೂ ತೆಗೆದುಕೊಂಡಿದ್ದಾರೆ. ಅನೇಕ ಆಕರಗಳಿಂದ ತೆಗೆದುಕೊಳ್ತಾರೆ. ಕೆಲವು ಕಡೆ ಅದರ ಮೆನ್ಷನ್ ಮಾಡಿದ್ದಾರೆ, ಇನ್ನಷ್ಟು ಕಡೆ ಮಾಡಿಲ್ಲ. ಅದಿರಲಿ, ಅದನ್ನು ಹೇಳಬೇಕಾದ್ರೆ ಅವ್ರಿಗೆ ಹೊಳೆಯತ್ತೆ, ಇದು ಇಷ್ಟೇನಾ, ನಮ್ಮಲ್ಲಿ ಮಾತ್ರ ಇರುವಂಥದ್ದ ಇದು ಇಲ್ಲ. ಆ ಕ್ರಾಸ್ ರೆಫರೆನ್ಸಸ್ ಕೊಡ್ತಾರೆ ಅವರು. ದಟ್ಸ್ ವಾಟ್ ಹ್ಯಾಸ್ ಇಂಪ್ರೆಸ್ಡ್ ಮೀ ಗ್ರೇಟ್ಲಿ. ಇದು ನಮ್ಮಲ್ಲಿದೆ ಅನ್ನೋದು ಹೆಮ್ಮೆಯ ವಿಷಯ. ಮತ್ತು ಯದಿಹಾಸ್ತಿ ತದನ್ಯತ್ರ, ಖಂಡಿತ ಸುಭಾಷಿತ ತೆರೆಯದ ವಿಷಯವಿಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ಸುಭಾಷಿತ ತೆರೆಯದ ವಿಷಯವಿಲ್ಲ. ಅಡಿಗೆ ಮನೆಯ ಒನಕೆಯಿಂದ ಹಿಡಿದು ಅಧ್ಯಾತ್ಮದ ಪರಮೋಚ್ಚ ತತ್ವಗಳವರೆಗೆ ಇದರ ಹರಹು ವಿಸ್ತಾರ ವ್ಯಾಪ್ತಿ. ಹಾಗಾಗಿ ಏನು ಬೇಕಾದರೂ ಇಲ್ಲಿ ಸಿಗುತ್ತೆ. ಅದರ ಬಗೆಗೆ ನಮಗೆ ಹೆಮ್ಮೆ ಇದೆ. ಆದರೆ ನಾವು ಒಬ್ಬರೇ ಈ ಬಗ್ಗೆ ಯೋಚನೆ ಮಾಡಿದ್ದೇವಾ ಅಂದರೆ ಇಲ್ಲ.
ಅನೇಕರು ಯೋಚನೆ ಮಾಡಿದ್ದಾರೆ. ಗ್ರೇಟ್ ಮೆನ್ ಥಿಂಕ್ ಅಲೈಕ್. ಇದನ್ನು ಅವ್ರು ಇಟ್ಕೊಳ್ತಾ ಒಂದು ಆಂಗ್ಲ ಸಾಹಿತ್ಯದಿಂದ ತಗೋತಾರೆ. ಶೇಕ್ಸ್ಪಿಯರನ್ನು ಕೋಟ್ ಮಾಡ್ತಾರೆ, ಮಿಲ್ಟನ್ ಕೋಟ್ ಮಾಡ್ತಾರೆ, ಇನ್ನೊಬ್ಬ ಆಂಗ್ಲ ಕವಿಯನ್ನು ತರ್ತಾರೆ, ಅಥವಾ ನಮ್ಮದೇ ಮಹಾತ್ಮ ಗಾಂಧಿ ಬರ್ತಾರಲ್ಲಿ, ಇಲ್ಲದೆ ಇದ್ರೆ ಟ್ಯಾಗೋರ್ ಬರ್ತಾರೆ, ಬಸವಣ್ಣ ಬರ್ತಾರೆ, ಕನ್ನಡವೂ ಆಗ್ಬೋದು, ತಮಿಳ್ ಸೈಯುಲ್ ಒಂದು ಬರುತ್ತೆ. ಇದು ಅವರ ಓದಿನ ವ್ಯಾಪ್ತಿ. ನನಗೆ ನಿಜವಾಗ್ಲೂ ಬೆರಗು ಹುಟ್ಟಿಸಿರೋದು ಅದು. ಎಲ್ಲಿ ಸಮಯ ಇದೆ ಅವರಿಗೆ ಇಷ್ಟು ಓದಿಕೊಳ್ಳೋದಕ್ಕೆ ಅಂತ. ಇದು ಅಪ್ಪಟ ಕಳಕಳಿ ಪ್ರೀತಿಯ ಕಾರಣದಿಂದ ಹುಟ್ಟುವಂಥ ಓದೇ ಹೊರತು ಓದಬೇಕು ಅಂತ ಓದೋದಲ್ಲ. ಇಷ್ಟೆಲ್ಲ ಓದಿ ಇದನ್ನು ನಾನು ಹೇಳಿದ್ರೆ ಜನರಿಗೆ ಓಹೋಹೋ ಇದೆಲ್ಲವೂ ಇದೆ ಇದರಲ್ಲಿ ಅನ್ನುವಂಥದ್ದು. ಆ ಮೂಲಕ ಮತ್ತಷ್ಟು ಸುಭಾಷಿತಗಳನ್ನು ಸಂಗ್ರಹ ಮಾಡುವಂಥದ್ದು, ಮತ್ತು ಈ ಸುಭಾಷಿತಗಳ ಮೂಲಕ, ಈ ಕಿಟಕಿಯ ಮೂಲಕ ಲೋಕದ ಅನೇಕ ಜನಾಂಗಗಳ ವಿಚಾರಗಳನ್ನು ತಿಳಿಯುವ ಒಂದು ಪ್ರಯತ್ನವನ್ನು ಮಾಡುವಂಥದ್ದು. ಅವರ ಉದ್ದೇಶ ಎಷ್ಟು ಉದಾತ್ತವೋ ಅವರ ಪ್ರಯತ್ನವೂ ಅಷ್ಟೇ ಪ್ರಾಮಾಣಿಕ. ಇದನ್ನು ತುಂಬ ಮೆಚ್ಚಿಕೊಳ್ಳುವಂಥ ಮನಸ್ಸು ನಂದಾಗಿದೆ. ಅದಕ್ಕೆ ಆನೋ ಭದ್ರಾ ಕೃತವೋ ಎಂತು ವಿಶ್ವತಃ ಅನ್ನೋದನ್ನು ನಾನು ಮತ್ತೆ ಮತ್ತೆ ಕಂಡೆ. ಬೀಯಿಂಗ್ ದ ಚೇರ್ಮನ್ ಆಫ್ ದಿಸ್ ವಂಡರ್ಫುಲ್ ಇನ್ಸ್ಟಿಟ್ಯೂಷನ್, ದ ಮಿಷನ್ ಸ್ಟೇಟ್ಮೆಂಟ್ ಆಫ್ ವಿಚ್ ಈಸ್ ಆನೋ ಭದ್ರಾ ಕೃತವೋ ಎಂತು ವಿಶ್ವತಃ. ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವರಿ ಸೈಡ್ ಅಂದಾಗ ಎಲ್ಲವನ್ನ ತಿಳ್ಕೊಳ್ಳುವಂತಹ ಒಂದು ತವಕ ಇರಬೇಕು. ನಹಿ ಸರ್ವಂ ಜಾನಾತಿ, ಎಲ್ಲರಿಗೂ ಎಲ್ಲವೂ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಎಲ್ಲ ಅಷ್ಟಿದೆ ಅನ್ನುವುದೇ ಒಂದು ದೊಡ್ಡ ವಿಷಯ. ಈಗ 4,000ಕ್ಕಿಂತ ಮೀರಿದ ಶ್ಲೋಕ ಸಂಖ್ಯೆಯಲ್ಲಿ ಅವರು ಆಯ್ದಿರುವಂಥದ್ದು ಒಂದು ಹಿಡಿ ಅಂತಲೇ ಹೇಳ್ಬೋದು. ಆ ಹಿಡಿ ಮುತ್ತಿನಂತಹ ಹಿಡಿ, ಅಮೂಲ್ಯವಾದ ಹಿಡಿ. ಅವರು ಆರಿಸಿರುವಂತಹ ಒಂದೊಂದು ಶ್ಲೋಕವೂ ಕೂಡ ತುಂಬ ಸುಂದರವಾಗಿದೆ. ಮತ್ತು ಇಲ್ಲಿ ನಾನು ತುಂಬ ಮೆಚ್ಚಿಕೊಳ್ಳುವಂಥದ್ದು ಹೇಳಿದೆ, ಫ್ಲೂಯಿಡ್ ನೋಟ್ಸ್ ಅವ್ರು ಕೊಡುವಂಥದ್ದು. ಆ ಕ್ರಾಸ್ ರೆಫರೆನ್ಸ್ ಕೊಡ್ತಾರಲ್ಲ, ಅದನ್ನು ನಾನು ಒಂದು ಹೇಳಲೇಬೇಕಾಗತ್ತೆ. ಇಲ್ಲಿ ಒಂದು ನೋಟ್ ಮಾಡ್ಕೊಂಡಿದ್ದೇನೆ. ಡೇ 14 ಎಷ್ಟು ಚೆನ್ನಾಗಿದೆ. ಆ ಡೇ 14 100 ಡೇಸ್. ಅದು 100 ದಿನಗಳನ್ನು ಈ ರೀತಿಯಾದ ಸುಭಾಷಿತಗಳ ಒಂದು ಸಾನ್ನಿಧ್ಯದಲ್ಲಿ ಕಳೆಯುವವರಿಗೆ ಯಾರಿಗೂ ಕೂಡ ಅಜ್ಞಾನ ಬಾಧಿಸೋದಿಲ್ಲ, ಅವಿವೇಕ ಕಾಡೋದಿಲ್ಲ, ಎಲ್ಲೋ ಒಂದಿಷ್ಟು ಒಳಗೆ ಹೋಗುತ್ತೆ. ಪ್ರತಿನಿತ್ಯ ಇದನ್ನು ಒಂದು ವ್ರತವಾಗಿ ನಾವು ಆಚರಿಸುವುದೇ ಆದರೆ 100 ಡೇಸ್ ಇಟ್ ಈಸ್ ಗೋಯಿಂಗ್ ಟು ಬಿ ರಿಯಲಿ ವ್ಯಾಲ್ಯೂಬಲ್. ಡೇ 14ನಲ್ಲವರು ಅರ್ಥೇನ ಭೇಷಜಂ ಲಭ್ಯಂ ಆರೋಗ್ಯಂ ನ ಕದಾಚನ, ಅರ್ಥೇನ ಗ್ರಂಥ ಸಂಭಾರ ಜ್ಞಾನಂ ಲಭ್ಯಂ ಪ್ರಯತ್ನತಃ ಅಂತ. ಮನುಷ್ಯ ಪ್ರಯತ್ನ, ವಿವೇಕವೆಂಬ ಜರಡಿ. ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ, ವಿವೇಕ ಅನ್ನೋದು ಡಿಸ್ಕ್ರಿಷನ್, ದ ಸೆನ್ಸ್ ಆಫ್ ಡಿಸ್ಕ್ರಿಮಿನೇಷನ್ ಈಸ್ ಲೈಕ್ ಎ ಗೋಲ್ಡನ್ ಸೀವ್ ಅಂತ. ಅದು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಪ್ರತಿಯೊಬ್ಬನಿಗೂ ಆ ದೇವರು ಕೊಟ್ಟಿದ್ದಾನೆ. ಆ ಜರಡಿಯನ್ನು ನಾವೆಲ್ಲೋ ಇಟ್ಬಿಟ್ಟು ಕಳ್ಕೊಂಬಿಟ್ಟಿರ್ತೇವೆ. ಹುಡುಕ್ತಾ ಇರ್ತೇವೆ. ಕೆಲವ್ರಿಗೆ ಸಿಗುತ್ತೆ ಎಷ್ಟೋ ದಿವಸ ಆದಮೇಲೆ, ಕೆಲವರಿಗೆ ಸಿಗೋದೇ ಇಲ್ಲ, ಅದು ಕಳೆದೇ ಹೋಗಿರುತ್ತೆ. ಆದರೆ ಎಲ್ಲರಿಗೂ ಅದು ಕೊಟ್ಟಿದ್ದಾನೆ ಅವನು. ಆ ವಿವೇಕವನ್ನು ಬೆಳೆಸ್ಕೊಳ್ಳದೇನೆ ಯಾವುದೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಗ್ರಂಥಸ್ಥವಾಗಿರೋದು ಕಂಠಸ್ಥವಾಗಿಬಿಡುತ್ತೆ, ಆದರೆ ಹೃದ್ಗತವಾಗೋದಿಲ್ಲ, ಮಸ್ತಿಷ್ಕಕ್ಕೆ ಏರೋದಿಲ್ಲ. ವಿವೇಕದ ಜರಡಿಯಲ್ಲಿ ಅದು ಬೇರ್ಪಡೋದಿಲ್ಲ. ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನು ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅಥೆಲೋ ವಿಲಿಯಂ ಶೇಕ್ಸ್ಪಿಯರ್ ಹೇಳ್ತಾನೆ ಅಂತ ಒಂದು ಮಾತನ್ನು ಹೇಳ್ತಾರೆ. ನಾ ಎಲ್ಲದನ್ನು ಓದಕ್ಕೆ ಹೋಗಲ್ಲ, ತಾವೂ ಎಲ್ಲ ಓದಬೇಕು ಅಂತ ನನ್ನ ಅಪೇಕ್ಷೆ, ಎಲ್ಲರಿಗೂ ಹೇಳಿ ಓದಿಸಬೇಕು ಅಂತ. ಆಮೇಲೆ ಅದೇ ತರಹ ಒಂದು ಸಾನೆಟ್ ಅದನ್ನು ಕೋಟ್ ಮಾಡ್ತಾರೆ. ಆಮೇಲೆ ಮಹಾತ್ಮ ಗಾಂಧಿ ಏನು ಹೇಳ್ತಾರೆ ಅಂತ ಕೋಟ್ ಮಾಡ್ತಾರೆ. ಒಂದು 14ನೇ ದಿವಸದ ಒಂದು ಶ್ಲೋಕ ತೆಗೆದುಕೊಂಡು, ಇನ್ನೂ ಒಂದು ಶ್ಲೋಕನೂ ಇದೆ, 2 ಶ್ಲೋಕ ತೆಗೆದುಕೊಂಡು ಅದನ್ನು ಅವರದೇ ಆದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ, ಅದನ್ನು ಅರ್ಥ ಮಾಡಿಸ್ತಾ, ಅದಕ್ಕೆ ದೊಡ್ಡ ಚಿಂತಕರು ಏನು ಹೇಳ್ತಾರೆ ಅನ್ನೋದನ್ನು ನಮಗೆ ತರುವ ಮೂಲಕ ನಮ್ಮ ಒಂದು ಜ್ಞಾನದ ವಿಸ್ತಾರವನ್ನು ಮಾಡುವ ಕ್ರಮ ಇದೆಯಲ್ಲ, ಆ ಕ್ರಮವನ್ನು ನಾನು ತುಂಬ ಮೆಚ್ಕೋತೇನೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್. ಇದು ತುಂಬ ದೊಡ್ಡ ವಿಷಯ ಅಂತ ನನಗೆ ಅನಿಸುತ್ತೆ. ಮತ್ತು ಆ ಡೇ 72ನಲ್ಲಿ ಕ್ರೋಧ, ಅವರು ಅರಿಷಡ್ ವರ್ಗ ಅಂತ ಹೇಳಿಬಿಟ್ಟು ಒಂದು 2 ತೆಗೆದುಕೊಳ್ತಾರೆ. ಮೋಹ ತಗೋತಾರೆ, ಕ್ರೋಧ ತಗೋತಾರೆ. ಆ ಕ್ರೋಧಾತ್ ಭವತಿ ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ ಅನ್ನತ್ತೆ ಭಗವದ್ಗೀತೆ.
ಕ್ರೋಧವೇ ಎಲ್ಲಕ್ಕೂ ಮೂಲ ಅಂತ. ಅದಕ್ಕೊಂದು ತಮಾಷೆಯಾದ ಮಾತು ಎಲ್ಲರಿಗೂ ಗೊತ್ತಿರೋವಂಥದ್ದಿದೆ. ಕಾಶಿಗೆ ಹೋಗಿ ಏನು ಬಿಟ್ಟು ಬಂದ್ರಿ ಅಂದರೆ ಕೋಪ ಬಿಟ್ಟು ಬಂದೆ ಅಂತ. ಏನು ಬಿಟ್ಟು ಬಂದ್ರಿ? ಕೋಪಪ್ಪ. ಏನು ಬಿಟ್ಟು ಬಂದ್ರಿ? ಕೋಪ. ಅಲ್ಲಿಗಾಯ್ತಲ್ಲ ಬಿಟ್ಟು ಬಂದಿದ್ದು ಹೌದಾ ಅಂತ. ಇದು ಸಾಮಾನ್ಯವಾಗಿ ಬಿಡೋಕ್ಕೆ ಬಹಳ ಕಷ್ಟ. ಎಲ್ಲೋ ಇರಿಟೇಟ್ ಆಗ್ತೀವಿ, ಎಲ್ಲೋ ಕೋಪಿಸ್ಕೊಳ್ತೇವೆ, ಎಲ್ಲೋ ನಮ್ಮ ಅಸಹನೆ, ಅಸಂತೋಷ, ಅಸಂತೃಪ್ತಿ ಕಂಡುಕೊಂಡು ಬಿಡುತ್ತೆ. ಅದಕ್ಕೆ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ, ಒಳ್ಳೆಯ ಸುಭಾಷಿತವನ್ನು ಆರಿಸ್ಕೊಳ್ತಾರವರು. ಕಾಷ್ಠಾದ್ ಯಥಾಗ್ನಿರುತ್ಪನ್ನ ಸ್ವಾಶ್ರಯಂ ದಹತಿ ಕ್ಷಣಾತ್ ಕ್ರೋಧಾಗ್ನಿ ದೇಹಜಃ ತದ್ವತ್ ತಮೇವ ದಹತಿ ಧ್ರುವಂ. ನನಗೂ ಅದನ್ನು ಓದ್ತಾ ಇದ್ದಾಗೆ ಹೊಳೀತು, ಇವರು ಕೊಟ್ರಾ ಇಲ್ವಾ ಅಂತ ನೋಡಿದೆ. ಕೊಟ್ಟೇ ಬಿಟ್ಟಿದ್ದಾರೆ ಬಸವಣ್ಣನವರ. ಎಷ್ಟು ಸುಂದರ. ತನಗೆ ಮುನಿವವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವನಿಗಾದ ಚೇಗೇನು, ತನುವಿನ ಕೋಪ ತನ್ನರಿವಿನ ಕೇಡು, ಮನದ ಕೋಪ ತನುವಿನ ಕೋಪ ತನ್ನ ಹಿರಿಯತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡುವುದೇ. ಎಂಥ ಸುಂದರವಾದಂಥ ಮಾತು. ಅವರು ಸುಭಾಷಿತ ಓದಿದ್ರೋ, ಇದನ್ನು ನೋಡಿ ಸುಭಾಷಿತಕಾರ ಏನಾದರೂ ಯಾರಾದರೂ ಒಬ್ಬ ಸೇರಿಸಿದ್ನೋ ಯಾವುದಾದ್ರು ಒಂದರಲ್ಲಿ ಕಾಣೆ. ಇದು ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು. ಅದರದ್ದೇ ಒಂದು ಭಾವ ಸಂಗ್ರಹವನ್ನು ಪದ್ಯದಲ್ಲಿ ನಾವು ಕಾಣ್ತೇವೆ, ವಚನದಲ್ಲಿ ಕಾಣ್ತೇವೆ, ಬಸವಣ್ಣನವರ ವಚನದಲ್ಲಿ. ಮತ್ತು ಇನ್ನು ಹೇಳಲೇಬೇಕಾದ್ದು ಇಲ್ಲಸ್ಟ್ರೇಷನ್ಸ್. ಎಕ್ಸಲೆಂಟ್ ಈಸ್ ನಾಟ್ ದ ವರ್ಡ್, ಸೂಪರ್ಬ್ ಈಸ್ ನಾಟ್ ದ ವರ್ಡ್. ಹೌ ಅಪ್ರಾಪ್ರಿಯೇಟ್ಲಿ ಚೋಸನ್. ಏನು ಕೊಡ್ತಾರೆ ವಿಷಯ, ಅದರ ಬಗೆಗೆ ಅವರ ವಿಚಾರ ಇದೆ, ಅದನ್ನು ಹಾಗೆ ಹಿಡಿದು ಒಂದು ಚಿತ್ರದ ಮೂಲಕ ಅದನ್ನು ಪ್ರತಿಪಾದಿಸಿ ಮಾಡೋದು ಅತ್ಯಂತ, ಏನು ಹೇಳಬೇಕು, ಸೂಕ್ಷ್ಮಗ್ರಾಹಿಗಳಿಗೆ ಮಾತ್ರ ಸಾಧ್ಯವಾಗುವುದು. ಹೈಲಿ ಸೆನ್ಸಿಟಿವ್. ಅಷ್ಟು ಸೆನ್ಸಿಟಿವಿಟಿನ ಅವರ ಮಗಳು ತೋರಿಸಿದ್ದಾರೆ. ಅವರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ತುಂಬ ತುಂಬ ಸುಂದರವಾದಂತಹ ಇಲ್ಲಸ್ಟ್ರೇಷನ್ಸು. ಆ ಇಂಟ್ರೊಡಕ್ಷನ್ ಇಟ್ ಈಸ್ ವೆರಿ ಕ್ರಿಸ್ಪ್ ಆ್ಯಂಡ್ ಫ್ಲೂಯಿಡ್. ನೋಟ್ಸ್, ಅಡಿಷನಲ್ ನೋಟ್ಸ್ ಕೊಟ್ಟಿರುವಂಥದ್ದು, ಆ ಕ್ರಾಸ್ ರೆಫರೆನ್ಸಸ್ ಮೋಸ್ಟ್ ಅಮೇಝಿಂಗ್. ನಾನಿವತ್ತು ಒಂದಿಷ್ಟು ಶ್ಲೋಕಗಳನ್ನು ಕೊಡೋಣ ಅಂತ ಅಂದುಕೊಂಡು ಬಂದೆ. ಇದಲ್ಲದೆ, ಯಾಕಂದರೆ ಸಂಸ್ಕೃತ ಸುಭಾಷಿತಗಳಲ್ಲಿ ಒಂದು ಮೌಲ್ಯ, ಒಂದು ನೀತಿ, ಲೋಕನೀತಿಯನ್ನು ಹೇಳುವಂಥದ್ದು. ಯಾಕೆಂದರೆ ಅನುಭವದ ಸಾರದ ಘನೀಭೂತ ರೂಪವೇ ಸುಭಾಷಿತ. ಅಷ್ಟು ಸ್ವಯಂಪೂರ್ಣವಾದಂತಹ ಒಂದು ರೂಪದಲ್ಲಿ ಅದು ನಮಗೆ ಲಭ್ಯವಾಗಿದೆ ಅನ್ನುವಂಥದ್ದು. ಅದಲ್ಲದೆ ಹೇಳ್ತಾರಲ್ಲ, ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ. ಬುದ್ಧಿವಂತರಿಗೆ ಇದು ಎಷ್ಟು ಒಳ್ಳೆಯ ಒಂದು ಪಾಸ್ ಟೈಮ್. ಈ ತರಹದ ಕಾವ್ಯ ಅವಲೋಕನ ಮಾಡುವಂಥದ್ದು, ಕಾವ್ಯಾಸ್ವಾದ ಮಾಡುವಂಥದ್ದು. ಅಂದರೆ ಆ ಧೀಮತಾಂ ಜೊತೆಗೆ ಧೀಕಾರಕವಾಗಿ ಇರುವಂಥದ್ದು, ಆ ಪ್ರಚೋದನೆಯನ್ನು ಮಾಡುವಂಥದ್ದು. ಧಿಯೋ ಯೋ ನಃ ಪ್ರಚೋದಯಾತಿ, ಇದರಿಂದ ಆಗುವಂಥದ್ದು. ಅಲ್ಲಿ ಚಮತ್ಕಾರ ಇದೆ, ಉಕ್ತಿ ವೈಚಿತ್ರ್ಯ ಇದೆ, ಚಾಟೂಕ್ತಿಗಳಿದೆ, ಕೆನ್ನೆಗೆ ಹೊಡೆದು ಹೇಳುವಂಥ ಮಾತುಗಳಿದೆ, ವ್ಯಂಗ್ಯೋಕ್ತಿಗಳಿದೆ, ಮತ್ತು ಪ್ರಹೇಳಿಕೆಗಳಿದೆ, ಸಮಸ್ಯಾಪೂರ್ಣಗಳಿದೆ, ಅಂತರಾಲಾಪ ಇದೆ, ಬಹಿರಾಲಾಪ ಇದೆ, ಏಕಮಾತ್ರಾಚ್ಯುತಕ ಇದೆ, ಮಾತ್ರಾಚ್ಯುತಕ ಇದೆ, ಅಕ್ಷರಚ್ಯುತಕ. ಏನಕ್ಕೆ ಹೇಳ್ತಾ ಇದ್ದೀನಿ ಇದೆಲ್ಲ ಅಂದರೆ, ನಮ್ಮ ಇವತ್ತಿನ ಜನಾಂಗ ಯಾವುದೋ ವಿಷಯಗಳನ್ನು ಓದಿ ಬುದ್ಧಿ ಚುರುಕು ಮಾಡ್ಕೋತೀವಿ ಅಂತಾರಲ್ಲ, ಅದೆಲ್ಲ ಮೊಣಕಾಲಿನ ಕೆಳಗೆ ಇರುತ್ತೆ ಬುದ್ಧಿ. ಇದನ್ನು ಮಾಡಬೇಕು. ಈ ಸಮಸ್ಯಾಪೂರ್ಣಗಳನ್ನಾಗಲಿ, ಏನು ಲೋಕಜ್ಞಾನ ಇದೆ ಅದರೊಳಗೆ. ಒಂದೇ ಒಂದು ಉದಾಹರಣೆ ಹೇಳ್ತೇನೆ. ನಮ್ಮ ಪುರಾಣಗಳಿಗೂ ಕೂಡ ಒಂದು ಕಿಟಕಿಯನ್ನು ತೆರೆಯುವಂಥದ್ದು ಇದು. ಒಂದೇ ಒಂದು ಶ್ಲೋಕ ಹೇಳಿ ನನ್ನ ಸಮಯ ಆಯಿತು ಅಂದ್ಕೊಳ್ತೇನೆ, ಮುಗಿಸ್ತೇನೆ. ಚತುರ್ಥ ಪಂಚಮೇ ಗತ್ವಾ ದೃಷ್ಟ್ವಾ ಪ್ರಥಮ ಸಂಭವಾಂ ತೃತೀಯಂ ತತ್ರ ವಿನ್ಯಸ್ಯ ದ್ವಿತೀಯಂ ಅತರತ್ ಪುನಃ ಅಂತ ಒಂದು ಕೂಟ ಶ್ಲೋಕ. ಅಂದರೆ ರಹಸ್ಯಾತ್ಮಕವಾಗಿರುವಂಥದ್ದು. ಇನ್ ನ್ಯೂಮರಲ್ಸ್ ದ ಸುಭಾಷಿತಕಾರ gives this shloka refers to certain incident in the ರಾಮಾಯಣ ಅನ್ನೋದು ಗೊತ್ತಾದರೆ ಮಾತ್ರ ಗೊತ್ತಾಗುತ್ತೆ. ಅದು ರಾಮಾಯಣದ್ದು ಅಂತ ಕೂಡ ಗೊತ್ತಿಲ್ಲ ನಮಗೆ. ಚತುರ್ಥ ನಾಲ್ಕನೆಯವನು, ಪಂಚಮೇ ಐದನೆಯದರಲ್ಲಿ ಹೋಗಿ ಗತ್ವ, ದೃಷ್ಟ್ವಾ ನೋಡಿ, ಪ್ರಥಮ ಸಂಭವಾಂ
ಮೊದಲನೆಯದರಲ್ಲಿ ಹುಟ್ಟಿದವಳನ್ನು, ಅದೊಂದೇ ಸ್ವಲ್ಪ ಕ್ಯೂ, ಮೊದಲನೆಯದರಲ್ಲಿ ಹುಟ್ಟಿದವಳನ್ನು ಕಂಡು ತೃತೀಯಂ ಮೂರನೆಯದನ್ನು ಅಲ್ಲಿ ನ್ಯಸ್ಯ ಇಟ್ಟು ದ್ವಿತೀಯಂ ಅತರತ್ ಪುನಃ ಎರಡನೆಯದನ್ನು ಮತ್ತೆ ಅಡರಿದ. ಅತರತ್ ಪುನಃ ಅಲ್ಲಿ ಲಿಂಗ ಇಲ್ಲ, ನಮ್ಮಲ್ಲಿ ಕ್ರಿಯಾಪದಕ್ಕೆ ಲಿಂಗ ಇಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಟ್ ಇಸ್ ಎ ಕೃದಂತ, ಯು ಡೋಂಟ್ ಹ್ಯಾವ್ ಎ ಜೆಂಡರ್ ದೇರ್. ಆದ್ದರಿಂದ ಅಲ್ಲಿ ನೂನೋ ಲೂನೋನೋ ಕೂಡ ಗೊತ್ತಿರಲ್ಲ. ಇದು ಚಂದದ ಒಂದು ಬುದ್ಧಿಗೆ ಕೊಡುವಂತಹ ಕಸರತ್ತು. ಇದನ್ನು ಉಪಯೋಗಿಸಿದರೆ ಗೊತ್ತಾಗತ್ತೆ. ಚತುರ್ಥ ಅಂದರೆ ಇಲ್ಲಿ ಹೇಳ್ತಾ ಇರುವಂಥದ್ದು ಪಂಚಭೂತಗಳು, ದ 5 ಎಲಿಮೆಂಟ್ಸ್, ಪೃಥ್ವಿ ಅಪ್ ತೇಜೋ ವಾಯು ಆಕಾಶ. ಅದರಲ್ಲಿ 4ನೆಯದು ವಾಯು. ಚತುರ್ಥ ಅಂದರೆ ವಾಯು ಸೂನು, ಮಗನೇ ತಂದೆಯೇ ಮಗನ ರೂಪದಲ್ಲಿ ಬರ್ತಾನೆ ಅನ್ನೋಂಥ ಮಾತು ನಮಗೆ ಗೊತ್ತು. ಆತ್ಮ ವೈ ಪುತ್ರನಾಮಾಸಿ ಗೊತ್ತಿದೆ. ಹಾಗಾಗಿ ಆ ಚತುರ್ಥ ಅಂದರೆ ಹನುಮಂತ. ಚತುರ್ಥ ಈಗ ನೀವೆಲ್ಲ ಹೇಳ್ಬಿಡ್ತೀರಿ. ಪಂಚಮೇ ಆಕಾಶೇ ವ್ಯೋಮ್ನಿ ಗತ್ವಾ ದೃಷ್ಟ್ವಾ ಪ್ರಥಮ ಸಂಭವಾಂ ಸೀತಾಂ ಜಾನಕೀಂ. ಅವಳು ಭೂಮಿಜೆ. ಪ್ರಥಮ ಸಂಭವಾಂ ದೃಷ್ಟ್ವಾ ದ್ವಿತೀಯಂ ಅಗ್ನಿಂ ತತ್ರ ವಿಸೃಜ್ಯ, ಲಂಕೆಯನ್ನು ಸುಟ್ಟು ದ್ವಿತೀಯಂ ಅತರತ್ ಪುನಃ. ದ್ವಿತೀಯಂ ಅಂದರೆ ಇಲ್ಲಿ ಜಲ, ನೀರನ್ನು ಮತ್ತೆ ಅವನು ದಾಟಿ ಬಂದ ಅಂತ, ಸಮುದ್ರವನ್ನು ಸಾಗರವನ್ನು ಲಂಘಿಸಿ ಬಂದ ಅಂತ ಹೇಳಿ ಪಂಚಭೂತಗಳನ್ನು ಇದಕ್ಕಿಂತ ಚೆನ್ನಾಗಿ ರಾಮಾಯಣದ ಘಟನೆಗಳ ಮೂಲಕ ಪರಿಚಯಿಸುವಂತಹ ಕಾರ್ಯವನ್ನು ಒಂದು ಇಷ್ಟು ಪುಟ್ಟ ಸುಭಾಷಿತವಲ್ಲದೆ ಬೇರೆ ಹೇಗೆ ಮಾಡೋಕ್ಕೆ ಸಾಧ್ಯ? ಆ ಉಕ್ತಿಯಲ್ಲಿನ ಚಮತ್ಕಾರಗಳಿಗೆ ಎಷ್ಟು ಬೇಕಾದರೂ ಉದಾಹರಣೆಗಳಿದೆ. ಮತ್ತೊಂದು ಸಂದರ್ಭ ಸಿಕ್ಕಿದಾಗ ಅದನ್ನೆಲ್ಲ ಹೇಳ್ತೀನಿ. ಇವತ್ತು ನಾವು ಇಲ್ಲಿ ಸೇರಿರುವಂಥದ್ದು ನಮ್ಮ ಅತ್ಯಂತ ಪೂಜನೀಯರಾದಂತಹ ರಾಘವನ್ ಅವರ ಅತ್ಯುತ್ತಮವಾದಂತಹ ಒಂದು ಕೊಡುಗೆ ಸುಭಾಷಿತ ಪ್ರಪಂಚಕ್ಕೆ. ಎಲ್ಲರಿಗೂ ಕೂಡ ಇದು ಒಂದು ಸಂಗ್ರಹ ಯೋಗ್ಯವಾದಂತಹ ಗ್ರಂಥವಾಗಲಿ, ಇದನ್ನು ಎಲ್ಲರೂ ಓದುವಂತಾಗಲಿ, ಎಲ್ಲರೂ ಇದರಲ್ಲಿ ಅವರು ಪ್ರಕಟಪಡಿಸಿರುವಂತಹ ಅವರ ಕಳಕಳಿಯನ್ನು, ಕಾಳಜಿಯನ್ನು ಅರಿಯುವಂತಾಗಲಿ. ಮತ್ತು ಸುಭಾಷಿತಗಳ ಒಂದು ಪ್ರಪಂಚಕ್ಕೆ ಅವರು ನಮಗೆ ಪ್ರವೇಶವನ್ನು ಹೀಗೆ ಒದಗಿಸಿಕೊಟ್ಟಿದ್ದಾರೆ. ಅದರ ಮತ್ತಷ್ಟು ವಿಸ್ತೃತವಾದ ಲೋಕದ ಆಲೋಕದ ಅವಲೋಕನವನ್ನು ಮಾಡಿ ಆ ಒಂದು ಬೆಳಕಿನಲ್ಲಿ ನಾವು ಮೀಯುವಂತಾಗಲಿ ಅಂತ ಆಶಿಸ್ತಾ ಈ ಸಂದರ್ಭವನ್ನು ನನಗೆ ಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸಿ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇಲ್ಲಿವರೆಗೂ ಸಹ ಡಾಕ್ಟರ್ TS ಸತ್ಯವತಿಯವರು ಅತ್ಯಲ್ಪ ಕಾಲದಲ್ಲಿ ಅತ್ಯಮೂಲ್ಯವಾಗಿರ್ತಕ್ಕಂಥ ವಿಷಯಗಳನ್ನು ಅತಿಶಯೋಕ್ತಿ ಇಲ್ಲದೆ ನಾಮೂಲಂ ಲಿಖ್ಯತೆ ಕಿಂಚಿತ್ ನಾನಪೇಕ್ಷಿತ ಮುಚ್ಚತೆ ಅಂತ ಮಲ್ಲಿನಾಥ ಕಾಳಿದಾಸನ ರಘುವಂಶದ ವ್ಯಾಖ್ಯಾನದಲ್ಲಿ ಏನು ಹೇಳ್ತಾನೋ ಅದನ್ನು ನಮ್ಮ ಮುಂದೆ ಅತ್ಯದ್ಭುತವಾಗಿ ತೆರೆದಿಟ್ಟಿದ್ದಾರೆ. 1 ಗಂಟೆ ಮಾತಾಡೋದನ್ನು ಅಥವಾ 1.5 ಗಂಟೆ ಮಾತಾಡೋದನ್ನು 15 ನಿಮಿಷದಲ್ಲಿ ಮಾತಾಡೋದು ಹೇಗೆ ಅಂತ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಯಾಕೆಂದರೆ ಅವರು ನುರಿತ ಅಧ್ಯಾಪಕರು. ಸೊ ಅಧ್ಯಾಪಕರಿಗೆ ನೀವು ಟೈಮ್ ಕೊಟ್ಬಿಟ್ರೆ, ನನ್ನಂಥವ್ನು ಬಿಡಿ, ನಾನಲ್ಲ, ಅಂಥವ್ರಿಗಾದರೆ ಅದು ನಿಜವಾಗ್ಲೂ ಕೂಡ ಅದು ಸಿದ್ಧಹಸ್ತ ಅವರಿಗೆ. ಈ ರೀತಿಯ ಅತ್ಯದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡಿರೋ ಜೊತೆಗೆ ಪುಸ್ತಕಕ್ಕೆ ಹಲವಾರು ವಿಧದಲ್ಲಿ ಸಹಕರಿಸಿರ್ತಕ್ಕಂಥವರು. ಒಂದು ಪುಸ್ತಕದ ಬಗ್ಗೆ ಇವರು ಮಾತಾಡಿರೋದು ಒಂದು ಆಯಾಮ ಆದರೆ, ಅದರ ಬೆನ್ನೆಲುಬಾಗಿ ನಿಂತ್ಕೊಂಡು ಸಹಕರಿಸಿರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಗ್ರಂಥ ಅಚ್ಚುಕಟ್ಟಾಗಿ ಇವತ್ತು ಆಚೆ ಬರೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದು ಇನ್ನೊಂದು. ಈ ಎರಡೂ ದೃಷ್ಟಿಗಳಿಂದಲೂ ಕೂಡ ಭವನದ ಪರವಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತೀನಿ. ಈಗ ಆ ಉಪಕ್ರಮದ ಪ್ರಕಾರ 2ನೇ ಹೆಸರು ನನ್ನಿದ್ರೂ ಕೂಡ ನನ್ನನ್ನು ಮಾಡ್ರೇಟರ್ ಅಂತ ಸುರೇಶ್ ಅವರು ಹೇಳಿರೋದರಿಂದ ನಾನು ಕೊನೆಗೆ ಮಾತಾಡ್ತೀನಿ. ಈಗ ವಿದ್ವಾನ್ ರಾಜಗೋಪಾಲ್ ಶರ್ಮಾ ಅವರು ತಮ್ಮ ಅನಿಸಿಕೆಗಳನ್ನು ತಮ್ಮ ಹತ್ರ ಹಂಚ್ಕೋತಾರೆ. ವಿದ್ವಾನ್ ರಾಜಗೋಪಾಲ ಶರ್ಮಾ ಅವರು ಕೃಷ್ಣ ಯಜುರ್ವೇದ ಹಾಗೂ ಅದ್ವೈತದ ಹಾಸುಹೊಕ್ಕಾದಂತಹ ಬೆಸುಗೆ. ಕೃಷ್ಣ ಯಜುರ್ವೇದದಲ್ಲಿ ಘನಪಾಠಿಗಳು, ಸಮಸ್ತವಾಗಿರ್ತಕ್ಕಂಥ ಘನ ಬಾಯಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು. ಜೊತೆಗೆ ಸಮಸ್ತವಾಗಿರ್ತಕ್ಕಂಥ ಅದ್ವೈತದಲ್ಲಿ ಪಾಂಡಿತ್ಯವನ್ನು ಪಡ್ಕೊಂಡಿರ್ತಕ್ಕಂಥವರು ಮತ್ತು ಎಷ್ಟೋ ಯಜ್ಞಯಾಗಾದಿ ಕರ್ಮಗಳಲ್ಲಿ ಅವ್ಯಾಹತವಾಗಿ ನಡೆಸ್ಕೊಂಡು ಬರ್ತಾ ಇರತಕ್ಕಂಥವರು. ಮತ್ತು ಇದೇ ಭವನಕ್ಕೂ ಅವರಿಗೂ 30 ವರ್ಷಕ್ಕಿಂತಲೂ ಹೆಚ್ಚು ಸಂಬಂಧ ಇದೆ. ಏಕೆಂದರೆ 1997-98ನೇ ಇಸ್ವಿನಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಆಗಿ ಗಣೇಶ್ ಜೊತೆ ಅವರಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಎಷ್ಟೊಂದು ಪುಸ್ತಕಗಳು ಹೊರಬರೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಬುಕ್ ಪ್ಯಾಕ್ ಸೀರೀಸಲ್ಲಿ ಅನ್ನೋದು ಯಾರು ಬೇಕಾದರೂ ನೋಡ್ಬೋದು. ಇಂತಹ ಮಹನೀಯರು ಇವತ್ತು ಸಮಯ ಮಾಡಿಕೊಂಡು ನಮ್ಮೊಡನೆ ಮಾತಾಡೋದಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಸುಯೋಗ. ಈಗ ರಾಜಗೋಪಾಲ್ ಶರ್ಮಾ ಅವರು ದಯಮಾಡಿ ಅವರ ಅನಿಸಿಕೆಗಳನ್ನು ತಮ್ಮ ಹತ್ರ ಹಂಚ್ಕೋಬೇಕು ಅಂತ ಪ್ರಾರ್ಥಿಸ್ತೀನಿ.
ನಮಃ ಸದಸೇ ನಮಃ ಸದಸಸ್ಪತಯೇ ನಮಃ ಸಖೀನಾಂ ಪುರೋಗಾಣಾಂ ಚಕ್ಷುಷೇ ನಮೋ ದಿವೇ ನಮಃ ಪೃಥಿವ್ಯೈ. ಇಲ್ಲಿ ಸುಭಾಷಿತ, ಸಮ್ಯಕ್ ಭಾಷಿತ, ಸುಭಾಷಿತ ಆ ಟೈಟಲ್ನಲ್ಲಿ ಪುಸ್ತಕ ಬಿಡುಗಡೆ ಬೆಳಗ್ಗೆ ಆಗಿದೆ. ಎಲ್ಲರೂ ಕೂಡ ಆ ಫಂಕ್ಷನ್ನಲ್ಲಿ ಪೂರ್ಣವಾಗಿ ಅನುಭವವನ್ನು ಪಡೆದು ಆಮೇಲೆ ಅತಿಥಿ ಸತ್ಕಾರ ಅದನ್ನು ಪಡೆದು ಇಲ್ಲಿ ಬಂದು ಕುಳಿತಿದ್ದೇವೆ. ಈಗ ತಾನೇ ಸತ್ಯವತಿ ಅವರು ಹೆಸರಿಗೆ ತಕ್ಕಂತೆ ಸತ್ಯವತಿ ತಥ್ಯವಾಗಿ ಇರುವಂತಹ ಮಾತನ್ನು ಸಂಸ್ಕೃತ ಪ್ರಪಂಚ ಅಂದರೆ ಏನು, ಸಂಸ್ಕೃತಿ ಏನು, ಸಂಸ್ಕೃತ ಮತ್ತು ಸಂಸ್ಕೃತಿಯನ್ನು ನಾವು ಪಡೆದರೆ ಎಷ್ಟು ಅಗಾಧವಾಗಿ ಒಂದು ಸಮುದ್ರ ಸ್ನಾನ ಮಾಡಿದಂತೆ ಆಗುತ್ತೆ ಅನ್ನುವುದನ್ನು ಪ್ರಕಟಣೆ ಮಾಡಿದರು. ನಾನು ಮಾತನಾಡುವುದು ಈ ಸಂದರ್ಭದಲ್ಲಿ ಅಷ್ಟೊಂದೇನೋ ಉಪಕಾರಕವಾಗಿ ಇರಲ್ಲ. ಆದರೂ ಅವರು ಕರೆ ಮಾಡಿದ್ದಾರೆ. ನಾವು ಸರಿ, ನಮ್ಮದೇ ಸಂಸ್ಥೆ, ನಾವು ಏನು ಮಾತನಾಡಿದರೂ ಪರವಾಗಿಲ್ಲ ಅಂತ ಹೇಳಿ ಬಂದಿದ್ದೇವೆ. ಇದು ಭಾರತೀಯ ವಿದ್ಯಾಭವನ, ಎಲ್ಲರ ಮನೆ, ನಮ್ಮದೇ ಮನೆ. ಮನೆಯಲ್ಲಿ ನಾವು ಹೆಂಗೆ ಬೇಕಾದರೂ ಮಾತನಾಡಬಹುದು, ಆದರೆ ಒಳ್ಳೆಯ ವಿಷಯಗಳನ್ನು ಮಾತನಾಡಬೇಕು ಅಷ್ಟೇ. ಅಂಥ ಭವನಕ್ಕೆ ಅವರ ಮನೆತನದಲ್ಲಿ ಹಿಂದಿನವರು ಈ ಭಾರತೀಯ ವಿದ್ಯಾಭವನವನ್ನು ಆಡಳಿತ ಮಾಡಿದವರು. ಆಮೇಲೆ ಈಗ ರಾಘವನ್ ಅವರು ಚೇರ್ಮನ್ ಆಗಿ ಈ ವಿದ್ಯಾಸಂಸ್ಥೆಯನ್ನು ಪ್ರಕಾಶಕ್ಕೆ ತರ್ತಾ ಇದ್ದಾರೆ. ಸುಮ್ಮನೆ ನಾವು ಸ್ಥಾನಕ್ಕೆ ಮಾತ್ರ ಇದ್ದು ಪ್ರಯೋಜನವಿಲ್ಲ, ಏನಾದರೂ ನಮ್ಮ ಕೊಡುಗೆ ಅನ್ನೋದು ಒಂದು ಇರಬೇಕು ಅನ್ನುವ ದೃಷ್ಟಿಯಲ್ಲಿ ಅದರಲ್ಲಿಯೂ ಕೂಡ ಆ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಏನಿತ್ತು, ಏನಿದೆ, ಏನು ಮುಂದಕ್ಕೂ ಇರುತ್ತೆ ಅನ್ನುವುದನ್ನು ದೀರ್ಘವಾಗಿ ಆಲೋಚನೆ ಮಾಡಿ ನಾವು ಮೃಷ್ಟಾನ್ನ ಅಂತ ಹೇಳ್ತೇವೆ. ಸುಮಾರು 50-60 ವೈವಿಧ್ಯಗಳನ್ನು ಅಡಿಗೆ ಮಾಡ್ತೇವೆ. ಆದರೆ ಅದರಲ್ಲಿ ಅವರವರಿಗೆ ಯಾವ್ಯಾವುದು ಹಿಡಿಸುತ್ತೋ ಅದನ್ನು ತೆಗೆದುಕೊಳ್ಳುತ್ತಾರೆ. ಬಫೆ ಟೈಪ್ ಅಂತ ಈಗಿನ ಕಾಲದಲ್ಲಿ ಬಂದಿದೆ. ಆ ತರಹ ಈ ಸುಭಾಷಿತಗಳನ್ನು ನಾವು ಒಂದು ಭಾಂಡಾರ ಅಂತ ಹೇಳ್ತೇವೆ. ಸುಭಾಷಿತ ಭಾಂಡಾರ, ಲಕ್ಷಾಂತರ ಶ್ಲೋಕಗಳಿವೆ. ಅದರಲ್ಲಿ ಒಂದು 150 ಶ್ಲೋಕಗಳನ್ನು ಆರಿಸಿಕೊಂಡು ರತ್ನಪ್ರಾಯವಾಗಿ ಇರುವಂತಹ ಶ್ಲೋಕಗಳನ್ನು ಆರಿಸಿ ಅದಕ್ಕೆ ಸಾಮಾನ್ಯ ವ್ಯಾಖ್ಯಾನ ಎಲ್ಲರಿಗೂ ಮನದಟ್ಟುವ ರೀತಿಯಲ್ಲಿ ಒಂದು ಕೊಟ್ಟುಬಿಟ್ಟು ಅದರ ಒಳ ಅರ್ಥ ಏನಿರಬಹುದು ಅನ್ನುವುದನ್ನು ತನ್ನ ಆಲೋಚನೆಯಲ್ಲಿ ಅವರು ಸುದೀರ್ಘವಾಗಿ, ಭಾಷೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನಮಗೆ ಗೊತ್ತಿರುತ್ತದೋ ಗೊತ್ತಿಲ್ಲವೋ, ಆದರೂ ಕೆಲವು ಭಾಷೆಗಳು ಅದರದೇ ಆದಂತಹ ಒಂದು ಚಾಕಚಕ್ಯವನ್ನು ಮಾಡುತ್ತೆ. ಅದು ಆಂಗ್ಲ ಭಾಷಾ
ಇಂಗ್ಲೀಷ್ ಅನ್ನೋದು ಅದನ್ನು ನಮ್ಮ ದೇಶಕ್ಕೆ ಆಂಗ್ಲ ಭಾಷಾ ಅನ್ನುವುದು ಒಂದು 400 ವರ್ಷಗಳ ಭಾಷೆ ಮಾತ್ರ. ಸಾವಿರಾರು ವರ್ಷಗಳಲ್ಲಿ ಇರುವಂತಹ ಭಾಷೆಯನ್ನು ಕೂಡ ನುಂಗು ಬಿಡುತ್ತದೆ. ಅಂಥ ಒಂದು ಆಂಗ್ಲ ಭಾಷೆಯಲ್ಲಿ ಸೊಗಸಾದ ವ್ಯಾಖ್ಯಾನವನ್ನು ಅವರದೇ ಆದಂತಹ ಪಾಣಿನಲ್ಲಿ ಅವರ ಒಂದು ಹಿನ್ನೆಲೆ ಏನಿತ್ತೋ ಅದರ ಪ್ರಕಾರ ಆ ಸಂಸ್ಕೃತಿಯನ್ನು ಸ್ವಲ್ಪ ಕೂಡ ಚ್ಯುತಿ ಇಲ್ಲದೆ ಅವರು ಅದನ್ನು ಬಡಿಸಿದ್ದಾರೆ ಈ ಪುಸ್ತಕದಲ್ಲಿ. ಪ್ರತಿಯೊಬ್ಬರೂ ಈ ಪುಸ್ತಕವನ್ನು ತೆಗೆದುಕೊಂಡು ಓದಿ ಅರ್ಥ ಮಾಡಿಕೊಂಡು ನಾವು ಕೂಡ ಈ ತರಹ ಏನಾದರೂ ವಿಚಾರ ಇದ್ದರೆ ಅದನ್ನು ಸ್ವೀಕರಿಸಿ ನಾವು ಬರೆಯಬಹುದು ಅನ್ನುವುದಕ್ಕೆ ಒಂದು ಹಾದಿ ಮಾಡಿಕೊಟ್ಟ ಹಾಗೆ ಆಗ್ತಾಯಿದೆ. ಮನಸ್ಸಿನಲ್ಲಿ ಭಾವನೆ ಇರುತ್ತದೆ ಎಲ್ಲರಿಗೂ, ನಾವು ಏನಾದರೂ ಸಾಧಿಸಬೇಕು ಮಾಡಬೇಕು ಅಂತ ಎಷ್ಟೋ ವಿಷಯಗಳನ್ನು ಮಸ್ತಿಷ್ಕದಲ್ಲಿ ಇಟ್ಕೊಂಡಿರ್ತೇವೆ. ಆದರೆ ಪ್ರೆಸೆಂಟೇಷನ್ ಅನ್ನೋದು ಒಂದು ಕಲೆ, ಅದು ಎಲ್ಲರಿಗೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಮಾತಾಡೋಕ್ಕೆ ಬಲ್ಲವರಾಗಿ ಇರ್ತಾರೆ, ರೈಟಿಂಗ್ಸ್ ಅವರಿಗೆ ಅಷ್ಟೊಂದು ಸೊಗಸಾಗಿ ಬರುವುದಿಲ್ಲ. ಕೆಲವರು ರೈಟಿಂಗ್ಸ್ನಲ್ಲಿ ತುಂಬ ಹೆಚ್ಚಿನ ಮಟ್ಟದಲ್ಲಿ ಇರ್ತಾರೆ, ಅವರು ಸ್ಟೇಜ್ನಲ್ಲಿ ಅವರನ್ನು ನಿಲ್ಲಿಸಿದರೆ ಅವರಿಗೆ ಆಗುವುದಿಲ್ಲ. ಅಂಥ ರೀತಿಯಲ್ಲಿ ಪ್ರತಿಯೊಂದೂ ಕೂಡ ಇವರಿಗೆ ಸ್ಟೇಜ್ ಫಿಯರ್ ಇಲ್ಲ, ಚೆನ್ನಾಗಿ ಮಾತನಾಡುತ್ತಾರೆ. ಆ ಫ್ಲೂಯೆನ್ಸಿ ಅಂತ ಹೇಳುವಂತಹ ಆ ಆಂಗ್ಲ ಭಾಷೆಯ ಒಂದು ಸೊಗಸು ಅದು ಬೇರೆ ಬೇರೆ ಭಾಷೆಯಲ್ಲಿ ಬರುತ್ತದಾ ಅಂತ ಹೇಳಿದ್ರೆ ಹೇಳೋಕ್ಕಾಗಲ್ಲ. ಆಯಾ ಭಾಷೆಯ ಸೊಗಸು ಆ ತರಹ ಇರ್ತದೆ. ಅದರಲ್ಲಿ ಅವರ ಭಾಷಣವನ್ನು ನಾನು ಕೇಳಿದ್ದೀನಿ. ಇಸ್ಕಾನ್ನಲ್ಲಿ ಒಂದು ಸಂವಾದ ಆದಾಗ ನಮ್ಮ ಭಾರತೀಯ ವಿದ್ಯಾಭವನ ಮತ್ತು ಇಸ್ಕಾನ್ ಎರಡೂ ಸೇರಿ ಮಾಡಿದಾಗ ಅವರು ಅಲ್ಲಿ ಮಾತನಾಡಿದರು. ಹಾಗಾಗಿ ಆಂಗ್ಲ ಭಾಷೆ ಅವರಿಗೆ ಕೈಗೆ ಸುಖವಾಗಿ ಬರುವಂತಹ ಭಾಷೆ ಅಂತ. ಅದರಿಂದ ಅವರು ಆಂಗ್ಲ ಭಾಷೆಯಲ್ಲಿ ಆ ತರ್ಜಮೆಯನ್ನು ಮಾಡಿದ್ದಾರೆ. ಅದರಲ್ಲಿ ಕೆಲವು ಶ್ಲೋಕಗಳು ನಾನು ನೋಡಿದ್ದನ್ನು ನಿಮಗೆ ಹೇಳ್ತೀನಿ. ಸರ್ವದ್ರವ್ಯೇಷು ವಿದ್ಯೈವ ದ್ರವ್ಯಮಾಹುರನುತ್ತಮಂ ಅಹಾರ್ಯತ್ವಾತ್ ಅನರ್ಘ್ಯತ್ವಾತ್ ಅಕ್ಷಯತ್ವಾಚ್ಚ ಸರ್ವದಾ ಅಂತ. ಇದರ ಅರ್ಥ ನಮಗೆ ಗೊತ್ತಿದ್ದರೂ ಇದನ್ನು ಓದಿದಾಗ ಬರುವಂತಹ ಒಂದು ಸಂತೋಷ ಸಿಗುವುದಿಲ್ಲ. ನಮಗೆ ಗೊತ್ತಿರ್ತದೆ ಮಸ್ತಿಷ್ಕದಲ್ಲಿ ಇದರ ಭಾವಾರ್ಥ ಗೊತ್ತಿದ್ದರೂ ಇದನ್ನು ಓದುವಾಗ ಈ ಅಕ್ಷರ ಸ್ಖಾಲಿತ್ಯವಿಲ್ಲದೆ ಆ ಶ್ಲೋಕವನ್ನು ಓದಬೇಕು, ಆಮೇಲೆ ಅದರ ಅರ್ಥವನ್ನು ಓದಬೇಕು. ಆವಾಗ ಅಡಿಗೆ ಮಾಡಿದ್ದಾರೆ, ಅಡಿಗೆ ಮಾಡಿದ್ದನ್ನು 4 ಜನ ಚೆನ್ನಾಗಿ ಅದನ್ನು ಉಣ್ಣ ಮೇಲೆ ಚೆನ್ನಾಗಿತ್ತು, ಯಾವ್ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳುವಷ್ಟು ಲೌಕಿಕವಾಗಿ ನಾವು ಎಲ್ಲರಿಗೂ ಹೇಳ್ತೇವೆ ಅಲ್ವಾ. ಮನೆಯಲ್ಲಿ ಹೇಳುವುದಿಲ್ಲ, ಹೊರಗೆ ಬಂದಾಗ ಖಂಡಿತ ಹೇಳ್ತೇವೆ ನಾವು ಯಾವ ರೀತಿಯಲ್ಲಿ ಇತ್ತು ಅಂತ. ಆ ತರಹ ಸರ್ವದ್ರವ್ಯೇಷು ವಿದ್ಯೈವ ದ್ರವ್ಯಮಾಹುರ ಅನುತ್ತಮಂ ಅಹಾರ್ಯತ್ವಾತ್ ಅನರ್ಘ್ಯತ್ವಾತ್ ಅಕ್ಷಯತ್ವಾಚ್ಚ ಸರ್ವದಾ ಅಂತ. ನಚೋರಹಾರ್ಯಂ ಅಂತ ಹೇಳಿ ಇನ್ನೊಂದು ಕಡೆ ಹೇಳಿದ್ದಾರೆ ಅಲ್ವಾ. ವಿದ್ಯೆ ಅನ್ನೋದು ನಾವು ಪ್ರಪ್ರಥಮ ಒಂದು 6 ವಯಸ್ಸು 5 ವಯಸ್ಸಿನಲ್ಲೇ ಇವಾಗೆಲ್ಲ ಶಿಕ್ಷೆ ಅಂತ ಬಂದ್ಬಿಟ್ಟಿದೆ. ಆಗಿನ ಕಾಲದಲ್ಲಿ 7ನೇ ವಯಸ್ಸು ಅಂತ ಹೇಳಿದ್ರೆ ವಿದ್ಯೆಗೆ ಕಳಿಸ್ತಾರೆ. ಆವಾಗಿಂದ ನಾವು ಸಂಪಾದನೆ ಮಾಡಿದಂತಹ ವಿದ್ಯೆ ನೀವು 90 ವಯಸ್ಸು ತನಕ ಅರ್ಜನೆ ಮಾಡುತ್ತಾನೇ ಇರ್ತೀರಾ. ಅದು ಇನ್ನೊಬ್ಬರಿಂದ ಸ್ಟೋಲನ್, ದಟ್ ಮೀನ್ಸ್ ಅದನ್ನು ಯಾರೂ ತೆಗೆದುಕೊಂಡು ಹೋಗೋಕ್ಕಾಗಲ್ಲ ನಿಮ್ಮಿಂದ.
ಅದು ಮಾತ್ರ ಅಲ್ಲ, ಅದು ಅನರ್ಘ್ಯವಾಗಿ ಇದೆ, ಅಕ್ಷಯವಾಗಿದೆ ಅಂತ ಹೇಳುವಂತಹ ವಿಷಯವನ್ನು ಅವರು ಡೇ 3ನಲ್ಲಿ ಹೇಳಿದ್ದಾರೆ. ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರುಃ ವಿದ್ಯಾ ಬಂಧುಜನೋ ವಿದೇಶಗಮನೆ ವಿದ್ಯಾ ಪರಾ ದೇವತಾ ವಿದ್ಯಾ ರಾಜಸು ಪೂಜಿತಾ ನಹಿ ಧನಂ ವಿದ್ಯಾವಿಹೀನಃ ಪಶು ಅಂತ. ಕೆಲವು ವಿಷಯಗಳು ಹಾರ್ಡಾಗಿ ಇರ್ತದೆ. ವಿದ್ಯಾವಿಹೀನಃ ಪಶು. ನಮ್ಮನ್ನು ಯಾರಾದರೂ ಎಮ್ಮೆ ಅಂತ ಬೈದರೆ ನಮಗೆ ಕೋಪ ಬರ್ತದೆ. ಆದರೆ ಯಾಕೆ ಎಮ್ಮೆ ಅಂತ ಹೇಳಿದ್ರು ನಿಮಗೆ ಅರ್ಥ ಆಗಲಿಲ್ವಾ ಅನ್ನುವ ದೃಷ್ಟಿನಲ್ಲಿ ಅಲ್ವಾ? ಅರ್ಥ ಆಗಬೇಕಾದರೆ ನಮ್ಮಲ್ಲಿ ವಿದ್ಯೆ ಇರಬೇಕು. ವಿದ್ಯೆ ಇದ್ದರೆ ಅರ್ಥವಾಗುತ್ತೆ. ಹಾಗಾಗಿ ಎಲ್ಲಕ್ಕೂ ಮೂಲರೂಪವಾಗಿ ಮೂಲಭೂತವಾಗಿ ಇರುವಂಥದ್ದು ವಿದ್ಯೆ. ವಿದ್ಯೆಯೇ ರೂಪ ಅಲ್ಲವಾ? ಎಂಥ ರೀತಿಯಲ್ಲಿ ವಿದ್ಯಾ ಪ್ರಕಾಶನ ಅನ್ನುವುದನ್ನು ನಾವು ಹಲವಾರು ಕಡೆ ನೋಡಿದ್ದೇವೆ. ವಿದ್ಯೆ ಇಲ್ಲದೇ ಇದ್ದವನಿಗೆ ನಿಮಗೆ ಯಾರು ಧನ ಎಷ್ಟು ದೂರ ಬರ್ತದೆ, ಧನ ಎಷ್ಟೇ ಇದ್ದರೂ ಸಹ ವಿದ್ಯೆ ಇಲ್ಲದೇ ಇದ್ದ ಧನ ಅಷ್ಟೇ, ಆ ರೀತಿಯಲ್ಲಿ ನೋಡ್ತಾರೆ. ಇನ್ನೊಂದು ಶ್ಲೋಕವನ್ನು ಕೊಟ್ಟಿದ್ದಾರೆ ಅವರು. ನಮಗೆ ವಿದ್ಯಾ ಅನ್ನೋದು ತುಂಬ ಮೆಚ್ಚುಗೆಗೆ ಇರುವಂಥ ವಿಷಯ, ಅದರಿಂದ ಅದನ್ನು ಆರಿಸ್ಕೊಂಡೆ. ಮಾತೇವ ರಕ್ಷತಿ ಪಿತೇವ ಹಿತೇ ನಿಯುಂಕ್ತೆ ಕಾಂತೇವ ಸಾಭಿರಮಯತ್ಯಪನೀಯ ಖೇದಂ ಕೀರ್ತಿಂಚ ದಿಕ್ಷು ವಿಮಲಾಂ ವಿತನೋತಿ ಲಕ್ಷ್ಮೀಂ ಕಿಂಕಿನ್ನ ಸಾಧಯತಿ ಕಲ್ಪಲತೇವ ವಿದ್ಯಾ. ನಾವು ಇವಾಗೆಲ್ಲ ತುಂಬ ಗಮನದಿಂದ ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು, ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಮಕ್ಕಳು ಓದಬೇಕು ಅನ್ನುವ ದೃಷ್ಟಿನಲ್ಲಿ ನಾವು ಅವರಿಗೆ ವಿದ್ಯೆಯನ್ನು ಕೊಡ್ತೇವೆ. ಆದರೆ ಆ ವಿದ್ಯೆ ಅನ್ನುವುದು ಯಾವ ರೀತಿಯಲ್ಲಿ ಇದೆ ಅನ್ನುವುದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಕೇವಲ ಸ್ಕೂಲಿಗೆ ಹೋಗುವುದು, ಸ್ಕೂಲ್ನಲ್ಲಿ ಒಳ್ಳೆ ಚಾಕಚಕ್ಯವಾಗಿ ಇರುವಂತಹ ವಿದ್ಯಾಸಂಸ್ಥೆಗೆ ಕಳಿಸುವುದು, ಅಲ್ಲಿ ಅವರು ಓದುವುದು ಅಂದರೆ ಮನೆಗೆ ಬಂದ ಮೇಲೆ ನಮ್ಮ ಸಂಸ್ಕೃತಿ ಏನು ಇರುತ್ತದೋ ಅದನ್ನು ಕೂಡ ನಾವು ಹೇಳ್ತಾ ಇರಬೇಕು. ಇಲ್ಲಾಂದರೆ ಅದು ಕೇವಲ ಆ ವಿದ್ಯಾ ಅನ್ನೋದು ಧನಾರ್ಜನಕ್ಕೆ ಉಪಕಾರಿಯಾಗಿ ಇರುವಂತಹ ವಿದ್ಯೆ ಆಗುತ್ತೆ ಹೊರತು ಸ್ವ ಉನ್ನತಿಗೆ ಅದು ಏನು ಪ್ರಯೋಜನವನ್ನು ಕೊಡುವುದಿಲ್ಲ. ಉನ್ನತಿ ಅನ್ನುವುದು ಕೇವಲ ಧನವಲ್ಲ. ಯಾವುದಾದ್ರೂ ವಿಷಯವನ್ನು ನಾವು ಹೇಳಿದಾಗ ಅರ್ಥೈಸಿಕೊಳ್ಳುವುದಕ್ಕೆ ಮತ್ತು ತಾನಾಗಿ ವಿಚಾರ ಮಾಡುವುದಕ್ಕೆ ಎಷ್ಟೋ ವಿಷಯಗಳಲ್ಲಿ ಉಪಕಾರಕವಾಗಿ ಇರುವುದಕ್ಕೆ ನಾವು ವಿದ್ಯಾರ್ಜನವನ್ನು ಮಾಡುವುದು. ಅದೇ ವಿದ್ಯಾ ಆ ರೀತಿಯಲ್ಲಿ ಇರಬೇಕು ಅಂತ. ಆಮೇಲೆ ಒಂದು ಚಿತ್ರಣ, ಎಷ್ಟೋ ಚಿತ್ರಣಗಳನ್ನು ಅವರು ಮಾಡಿದ್ದಾರೆ. ಈ ಚಿತ್ರಣ ಎಲ್ಲರೂ ನೋಡಬಹುದು. ಶುನಃ ಪುಚ್ಛಮಿವ ವ್ಯರ್ಥಂ ಜೀವಿತಂ ವಿದ್ಯೆಯಾ ವಿನಾ ನ ಗುಹ್ಯ ಗೋಪನೆ ಶಕ್ತಂ ನ ಚ ದಂಶ ನಿವಾರಣೆ ಅಂತ ಹೇಳಿ ಅದು ಹಾಸ್ಯವಾಗಿಯೂ ಇದೆ, ಅದೇ ಸಂದರ್ಭದಲ್ಲಿ ಅದರಲ್ಲಿ ಅರ್ಥಗರ್ಭಿತವಾಗಿಯೂ ಇದೆ. ಶ್ವಾಗೆ ಪುಚ್ಛ ಇದೆ, ಆ ಪುಚ್ಛ ಇದ್ದರೂ ಅದು ಮೇಲ್ಗಡೆ ಹಿಂಗೆ ಎತ್ಕೊಂಡಿದೆ. ಅದು ಏನಾದರೂ ಅದರ ಮೇಲೆ ನೊಣ ಕೂತ್ಕೊಂಡ್ರೆ ಅದನ್ನು ನಿವಾರಣೆ ಮಾಡುವುದಕ್ಕೂ ಅದು ಉಪಯೋಗಕ್ಕಾಗ್ತಾ ಇಲ್ಲ. ಸೇರಿ ಅದರದ್ದ ಗುಹ್ಯವಾಗಿ ಇರುವಂತಹ ಪ್ರದೇಶವನ್ನು ಗೋಪನ ಮಾಡುವುದಕ್ಕಾದರೂ ಉಪಯೋಗವಿದೆಯಾ ಅಂತ ಕೇಳಿದರೆ ಅದಕ್ಕೂ ಉಪಯೋಗವಿಲ್ಲ. ಆ ರೀತಿಯಲ್ಲಿ ಒಂದು ಪುಚ್ಛ ಆ ತರಹ ಹೇಳಿಬಿಟ್ಟು ನಮ್ಮ ಜೀವನ ಅನ್ನುವುದು ವಿದ್ಯೆ ಇಲ್ಲದೆ ಹೋಗಿಬಿಟ್ರೆ
ವ್ಯರ್ಥ. ಮನುಷ್ಯ ಇದು ಮನುಷ್ಯ ಕೇವಲ ವಿದ್ಯೆ ಇಲ್ಲದೇ ಇರುವನಾಗಿ ಹೋಗ್ಬಿಟ್ರೆ ಅದು ವ್ಯರ್ಥ ಅಂತ ಹೇಳಿ ತುಂಬ ಸೊಗಸಾಗಿ ಬಂದಿರುವಂತಹ ಶ್ಲೋಕ. ಆಮೇಲೆ ವಿದ್ಯೆ ಏನನ್ನು ಕೊಡೋದಿಲ್ಲ ಅನ್ನುವಾಗ ವಿದ್ಯಾ ದದಾತಿ ವಿನಯಂ, ವಿನಯಾತ್ ಯಾತಿ ಪಾತ್ರತಾಂ, ಪಾತ್ರತ್ವಾತ್ ಧನಮಾಪ್ನೋತಿ, ಧನಾತ್ ಧರ್ಮಂ ತತಃ ಸುಖಂ. ಅದನ್ನು ಅವರು ಕೊಟ್ಟಿದ್ದಾರೆ. ಹಿತೋಪದೇಶದಲ್ಲಿ ಬಂದಿರುವಂಥದ್ದು ವಿದ್ಯೆ ಅಂದರೆ ಯಾವುದು ವಿದ್ಯಾ ಅಂತ ಹೇಳಿದರೆ, ಯಾವುದನ್ನು ಪಡೆದರೆ ನಮಗೆ ವಿನಯ ಬರುತ್ತೋ ಅದು ವಿದ್ಯಾ. ನಮಗೆ ಅದು ಮಾತ್ಸರ್ಯವನ್ನು ಕೊಡುತ್ತೆ, ಕ್ರೋಧವನ್ನು ಕೊಡುತ್ತೆ, ಅಂಥ ರೀತಿಯಲ್ಲಿ ಇದ್ದರೆ, ಅಹಂಕಾರವನ್ನು ಕೊಡುತ್ತೆ ಅಂತ ಹೇಳಿದರೆ ಅವನು ವಿದ್ಯೆ ಪಡೆದವನು ಅಂತ ಹೇಳೋಕ್ಕೆ ಸಾಧ್ಯವಾಗುವುದಿಲ್ಲ. ಒರಿಜಿನಲ್ ವಿದ್ಯೆಯಿಂದ ನಮಗೆ ಬರಬೇಕಾದ ಒಂದು ವಿಷಯ ಏನು? ವಿನಯ. ವಿನಯಾದ್ ಯಾತಿ ಪಾತ್ರತಾಂ, ಪಾತ್ರ ಅಂತ ಹೇಳ್ತಾರೆ. ಎಲ್ಲರೂ ನಿಮ್ಮನ್ನು ಗೌರವಿಸಬೇಕು ಅಂತ ಹೇಳಿದ್ರೆ ಆವಾಗ ಅವನು ಪಾತ್ರನಾಗುತ್ತಾನೆ. ಎಲ್ಲರಿಂದಲೂ ಗೌರವವನ್ನು ಪಡೆಯಬೇಕು. ವಿನಯಾದ್ ಯಾತಿ ಪಾತ್ರತಾಂ. ಒಂದು ವಿದ್ಯೆಯೂ ಇದ್ದು ವಿನಯವೂ ಇದ್ದ ಪಕ್ಷದಲ್ಲಿ ಅವನಿಗೆ ಧನ ತಾನಾಗಿ ಬರುತ್ತದೆ. ಪಾತ್ರತ್ವಾತ್ ಧನಮಾಪ್ನೋತಿ, ಧನಾತ್ ಧರ್ಮಂ. ಧನ ಬಂದರೆ ಅದಕ್ಕೋಸ್ಕರ ನಾವು ಏನೋ ಹೇಗೋ ಇರಬೇಕು ಅನ್ನೋದು ಇಲ್ಲವೇ ಇಲ್ಲ. ಧರ್ಮಕ್ಕೆ ಅದನ್ನು ನಾವು ಮೀಸಲಾಗಿ ಇಡಬೇಕು ಅಂತ ಹೇಳಿ ಧರ್ಮಾಚರಣವನ್ನು ಮಾಡಬೇಕು ಅನ್ನೋದು, ಇದೆಲ್ಲಕ್ಕೂ ಮೂಲ ವಿದ್ಯಾ. ಧನಾತ್ ಧರ್ಮಂ ತತಃ ಸುಖಂ ಅಂತ. ಸುಖ ಅನ್ನೋದು ಆತ್ಮಾನಂದ ಅಂತ. ನಮಗೆ ಒಳಗಡೆ ಒಂದು ಪುಳಕಾಂಕಿತ ರೋಮಾಂಚನ ಆಗುವಂಥದ್ದು, ಆನಂದ ಆಗುವಂಥದ್ದು ಆ ಧರ್ಮದಿಂದ ಸುಖ ಅಂತ ಹೇಳಿ ಎಷ್ಟೋ ವಿಷಯಗಳನ್ನು ಅವರು ವಿಶೇಷವಾಗಿ ಆರಿಸಿಕೊಂಡು ಮಾಡಿದ್ದಾರೆ. ನಾಸ್ತಿ ವಿದ್ಯಾಸಮೋ ಬಂಧು, ನಾಸ್ತಿ ವಿದ್ಯಾಸಮ ಸುಹೃತ್, ನಾಸ್ತಿ ವಿದ್ಯಾಸಮಂ ವಿತ್ತಂ, ನಾಸ್ತಿ ವಿದ್ಯಾಸಮಂ ಸುಖಂ. ವಿದ್ಯೆಗೆ ಸಮವಾಗಿ ಇರುವಂಥದ್ದು ಬೇರೆ ಯಾವುದೂ ಲೋಕದಲ್ಲಿ ಇಲ್ಲ. ನಾಸ್ತಿ ವಿದ್ಯಾಸಮೋ ಬಂಧು ಅಂತ. ಸುಹೃತ್, ವಿತ್ತಂ, ಸುಖಂ, ಯಾವುದನ್ನು ತೆಗೆದುಕೊಂಡರೂ ಇದಕ್ಕೆ ಮೂಲ ವಿದ್ಯಾ ಅಂತ ಹೇಳಿದ್ದಾರೆ. ರೂಪ ಯೌವನ ಸಂಪನ್ನಾ ವಿಶಾಲಕುಲ ಸಂಭವಾ ವಿದ್ಯಾಹೀನಾ ನ ಶೋಭಂತೆ ನಿರ್ಗಂಧ ಇವ ಕಿಂಶುಕಾ ಅಂತ ಹೇಳಿ. ಕಿಂಶುಕ, ಶುಕದಂತೆ ಇರುವಂತಹ ರೀತಿಯಲ್ಲಿ ಒಂದು ಹೂ, ಚೆನ್ನಾಗಿ ಬಣ್ಣವಾಗಿ ಇರುವಂತಹ ಹೂ, ವಾಸನೆ ಇರಲ್ಲ, ಪ್ರಯೋಜನವಿಲ್ಲ. ವಿದ್ಯಾಹೀನ ನ ಶೋಭಂತೆ, ರೂಪ ಚೆನ್ನಾಗಿದೆ, ಯೌವನ ಚೆನ್ನಾಗಿದೆ, ಧನ ಸಂಪತ್ತು ಚೆನ್ನಾಗಿದೆ, ಒಳ್ಳೆ ಕುಲದಲ್ಲಿ ಹುಟ್ಟಿದವರು ಅನ್ನುವ ಹೆಸರು, ಎವ್ರಿಥಿಂಗ್ ಎಲ್ಲವೂ ಇದೆ, ಆದರೂ ಕೂಡ ಅವನಲ್ಲಿ ವಿದ್ಯೆ ಇಲ್ಲ ಅಂತ ಹೇಳಿದರೆ ಯಾರೂ ಅಷ್ಟು ದೂರ ಹಚ್ಕೊಳ್ಳೋದಿಲ್ಲ. ವಿದ್ಯಾಹೀನ ನ ಶೋಭಂತೆ ಯಥಾ ನಿರ್ಗಂಧ ಕಿಂಶುಕಾ. ವಿದ್ಯಾನಾಮ ನರಸ್ಯ ಕೀರ್ತಿರತುಲ ಭಾಗ್ಯಕ್ಷಯೇ ಚಾಶ್ರಯಿ ಧೇನುಃ ಕಾಮದುಘಾ ರತಿಶ್ಚ ವಿರಹೆ ನೇತ್ರಂ ತೃತೀಯಂಚ ಸಾ ಸತ್ಕಾರಾಯತನಂ ಕುಲಸ್ಯ ಮಹಿಮಾ ರತ್ನೈರ್ವಿನಾ ಭೂಷಣಂ ತಸ್ಮಾತ್ ಅನ್ಯಮುಪೇಕ್ಷ್ಯ ಸರ್ವವಿಷಯಂ ವಿದ್ಯಾಧಿಕಾರಂ ಕುರು. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ. ಅದು ವಿಷಯ. ಇಲ್ಲಿ ಅವರು ಅಧ್ಯಾಪಕರು ಅಂತ ಹೇಳಿದ್ರು ಅಲ್ವಾ. ಮೊದಲಿಂದ ಅಧ್ಯಾಪಕರಾಗಿ ಇರೋರಿಗೆ ಲಾಸ್ಟ್ ಇಯರ್ ಅವರು ಚೆನ್ನಾಗಿ ಪಾಠ ಹೇಳಿದ್ರಪ್ಪ, ಈ ಸಲ ಇಲ್ಲ ಹೇಳೋದಕ್ಕೆ ಸಾಧ್ಯವಿಲ್ಲ. 1 ಇಯರ್ ಎಕ್ಸ್ಪೀರಿಯನ್ಸ್ ಆಗಿದೆ.
ಆದ್ದರಿಂದ ಅದಕ್ಕಿಂತ ಇನ್ನು ನೆಕ್ಸ್ಟ್ ಇಯರ್ ಆರಂಭದಲ್ಲಿ ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿರುವಂತಹ ಆ ಅಧ್ಯಾಪಕರಿಗಿಂತ ಒಂದು 5 ಇಯರ್ಸ್ ಎಕ್ಸ್ಪೀರಿಯನ್ಸ್ಡ್ ಅಧ್ಯಾಪಕರ ಹತ್ರ ನಾವು ಪಾಠಕ್ಕೆ ಕೂತ್ರೆ ನಮಗೆ ಲಾಭ. 10 ಇಯರ್ಸ್ ಆಗಿರುವಂಥರ ಹತ್ರ ಕೂತ್ರೆ ನಮಗೆ ಇನ್ನೂ ಲಾಭ. ಆ ತರಹ ವಿದ್ಯಾ ವ್ಯಯೇ ಕೃತೆ, ಎವ್ರಿ ಇಯರ್ ಅವರು ಪಾಠ ಹೇಳ್ತಾ 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 ವ್ಯಯೇ ಕೃತೆ ವರ್ಧತೆ ಏವ ನಿತ್ಯಂ. ವರ್ಧತೆ, ಎಷ್ಟೋ ವಿಷಯಗಳು ಅವರಿಗೆ ಹೆಚ್ಚಾಗಿ ಸಮಯ ಬೇಕಾದಷ್ಟು ಇರ್ತದೆ, ಅವರು ಬೇಕಾದಷ್ಟು ವಿಷಯಗಳನ್ನು ಓದ್ತಾ ಇರ್ತಾರೆ. ಏನಂದರೆ ಅವರು ಬಡಿಸುವುದೇ ವಿದ್ಯೆಯನ್ನು ಜನರಿಗೆ ಹಂಚುವುದು ಅನ್ನುವ ರೀತಿಯಲ್ಲಿ ಇನ್ನೂ ಚೆನ್ನಾಗಿ ಹೇಳಿಕೊಡಬೇಕು, ಇನ್ನೂ ಚೆನ್ನಾಗಿ ಹೇಳಿಕೊಡಬೇಕು. ನಮ್ಮ ಶಿಷ್ಯಂದರು ನಾಳೆ ಒಳ್ಳೆ ಸ್ಥಾನಮಾನಗಳಲ್ಲಿ ಇದ್ದು ಗುರುವಿನ ಹೆಸರನ್ನು ಹೇಳಬೇಕು ಅನ್ನುವ ರೀತಿಯಲ್ಲಿ ಅವರು ವ್ಯವಸಾಯ ಮಾಡುತ್ತಾರೆ. ಆ ರೀತಿಯಲ್ಲಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ ಹೇಳಿ ಇಂಥ ರೀತಿಯಲ್ಲಿ ಅವರು 28 ಹೆಡ್ಡಿಂಗ್ಸ್ನಲ್ಲಿ ಒಂದೊಂದು ಕೊಟ್ಕೊಂಡಿದ್ದಾರೆ. ಇದು ವಿದ್ಯಾ ಅನ್ನೋದಕ್ಕೆ ಇಷ್ಟೊಂದು ಇದೆ ವಿಚಾರ. ಇದೇ ತರಹ ಅವರು ಲೋಭ, ಮೋಹ, ಮದ, ಮಾತ್ಸರ್ಯ, ಅದು ಯಾವಾಗಲೂ ಒಳ್ಳೆಯದನ್ನು ಮಾತ್ರ ಹೇಳಬೇಕು ಅನ್ನೋದು ಒಂದು ಕಡೆ ಇದ್ದರೂ ಯಾವುದು ಸರಿ ಇಲ್ಲ ಅನ್ನೋದನ್ನು ತಿಳಿದುಕೊಂಡ್ರೆ ಅದನ್ನು ನಾವು ತಳ್ಳುವುದಕ್ಕೆ ಅನುಕೂಲವಾಗುತ್ತೆ ಅನ್ನೋ ರೀತಿಯಲ್ಲಿ ಲೋಭ ಅಂದರೆ ಯಾವ ರೀತಿಯಲ್ಲಿ ಇರ್ತದೆ, ಅದು ಹೇಗೆ ರಿಪುವಾಗುತ್ತೆ, ನಮಗೆ ಶತ್ರು ಹೇಗೆ ಆಗುತ್ತೆ ಅನ್ನುವುದೆಲ್ಲ ವಿಚಾರವನ್ನು ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದನ್ನು ನಾವು ಹೇಳಕ್ಕೆ ಇಲ್ಲಿ ಹೊರಟಿಲ್ಲ. ಒಂದು 15 ನಿಮಿಷ ಅವರು ಪುಸ್ತಕವನ್ನು ಪ್ರಶಂಸಾತ್ಮಕವಾಗಿ ಹೇಳಬೇಕು ಅಂತಲೇ ಹೇಳಿಲ್ಲ, ಆದರೆ ಪ್ರಶಂಸೆಯನ್ನು ಬಿಟ್ಟು ಬೇರೆ ಹೇಳೋಕ್ಕಾಗ್ತಾ ಇಲ್ಲ. ಆ ರೀತಿಯಲ್ಲಿ ಪ್ರಶಂಸಾತ್ಮಕವಾಗಿ ಈ ಕೃತಿ ಚೆನ್ನಾಗಿ ಬಂದಿದೆ. ಭಾರತೀಯ ವಿದ್ಯಾಭವನ ಅದನ್ನು ಪಬ್ಲಿಷ್ ಮಾಡಿದೆ. ಭಾರತೀಯ ವಿದ್ಯಾಭವನದ ಅಧಿಕಾರಿಯಾಗಿ ಇರುವಂತಹ ಚೇರ್ಮನ್ ಅವರು ಅದನ್ನು ರಚನೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಉಂಟು ಲೋಕದಲ್ಲಿ ರಚನೆ ಅನ್ನೋದು ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿ ಇರುವವರೆಗೆ ಯಾರೋ ಬರೆದು ಕೊಟ್ಟುಬಿಡ್ತಾರೆ. ಅವರು ಅದನ್ನು ಅವರು ಓದೋಕ್ಕಾಗುತ್ತೋ ಇಲ್ಲೋ ಗೊತ್ತಾಗಲ್ಲ. ಅವರ ಹೆಸರಿನಲ್ಲಿ ಪುಸ್ತಕ ಬಂದಿರ್ತದೆ. ಏನಂದರೆ ಸ್ಥಾನಮಾನಗಳಲ್ಲಿ ಇರುವಾಗ ಕೆಳಗಡೆ ಇರುವರು ಒಳ್ಳೆಯ ವಿದ್ಯಾ ಸಂಪನ್ನರು ಬರೆದು ಕೊಡ್ತಾರೆ, ಅದನ್ನು ಅವರ ಹೆಸರಿನಲ್ಲಿ ಪಬ್ಲಿಷ್ ಮಾಡಿಕೊಳ್ತಾರೆ. ಆ ತರಹ ಇಲ್ಲದೆ ಸ್ವಯಂ ಸ್ವಾನುಭವವನ್ನು ಅವರು ಇಲ್ಲಿ ಬಡಿಸಿದ್ದಾರೆ. ಆದ್ದರಿಂದ ಈ ಕೃತಿ ಸತ್ಕೃತಿ, ಆದ್ದರಿಂದ ಎಲ್ಲರೂ ಕೂಡ ಸತ್ಕಾರವನ್ನು ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದನ್ನು ಬರೆದ ನಮ್ಮ ಚೇರ್ಮನ್ ಅವರು ರಾಘವನ್ ಅವರಿಗೆ ಕೂಡ ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿಕೊಳ್ತೇನೆ. ಇಲ್ಲಿಯವರೆಗೂ ಸಹ ವಿದ್ವಾನ್ ಘನಪಾಟಿ ರಾಜಗೋಪಾಲ್ ಶರ್ಮಾ ಅವರು ವಿದ್ಯೆ ಎಂಬತಕ್ಕಂತಹ ಒಂದು ವಿಷಯವನ್ನು ಆರಿಸಿಕೊಂಡು ಕ್ಲುಪ್ತವಾಗಿರ್ತಕ್ಕಂಥ ಸಮಯದಲ್ಲಿ ಮೀಮಾಂಸಾ ಶಾಸ್ತ್ರದಲ್ಲಿ ಗಚ್ಚದ್ ವ್ಯಾಖ್ಯಾನ ಅಂತ ಒಂದಿದೆ. ಇಲ್ಲಿ ಶುರು ಮಾಡೋದು, ಅಲ್ಲಿ ನೆಗೆಯೋದು, ಅಲ್ಲಿ ಹಾರೋದು, ಆ ರೀತಿಯಾಗಿ. ಸೊ ಆ ದೃಷ್ಟಿಯಿಂದ ವಿದ್ಯೆಯ ಸುತ್ತಲೂ ಅವರು ಹಾರಿದ್ದಾರೆ ಆಯಾ ಶ್ಲೋಕಗಳನ್ನು ತೆಗೆದುಕೊಂಡು. ಯಾಕೆಂದರೆ ಎಷ್ಟಾದರೂ ಶಾಸ್ತ್ರಜ್ಞರವರು ಆ ದೃಷ್ಟಿಯಿಂದ. ಈಗ ಅವರಿಗೆ ಭಾರತೀಯ ವಿದ್ಯಾಭವನದ ನಿರ್ದೇಶಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಸುರೇಶ್ ಅವರು ಗೌರವಾರ್ಪಣೆ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿಯವರೆಗೂ ಕೂಡ 2 ಅತ್ಯುತ್ತಮವಾಗಿರ್ತಕ್ಕಂತಹ ಅನಿಸಿಕೆಗಳನ್ನು ತಾವು ಕನ್ನಡ ಭಾಷೆಯಲ್ಲಿ ಕೇಳಿದ್ದೀರಾ. ಗ್ರಂಥ
ಆಂಗ್ಲ ಭಾಷೆಯಲ್ಲಿ ರಾಘವನ್ ಅವರು ಅನುವಾದ ಮಾಡಿರೋದರಿಂದ ಏನೋ ನನಗೆ ಗೊತ್ತಿರೋ ಅಲ್ಪ ಸ್ವಲ್ಪ ಆಂಗ್ಲದಲ್ಲಿ ಈಗ ಮೊದಲನೆಯ ವಕ್ತವ್ಯವನ್ನು ನೀಡಿದಂತಹ ವಿದುಷಿ ಡಾಕ್ಟರ್ ಟಿ.ಎಸ್. ಸತ್ಯವತಿಯವರಿಗೆ ಗೌರವಾರ್ಪಣೆ. ಕ್ರಮದಲ್ಲಿ ನನ್ನ ಹೆಸರು ಎರಡಿದ್ದರೂ ಕೂಡ ಮೂರನೇದಾಗಿ ನಾನು ಬದಲಾಯಿಸ್ಕೊಂಡಿರೋದರಿಂದ ಸುಮ್ಮನೆ ಸ್ವಲ್ಪ ವೆರೈಟಿ ಇರಲಿ, ಹಾಗಿದ್ದರೂ ಎರಡು ಕನ್ನಡದಲ್ಲಿ ಆಗಿದೆ ಅಂತ ನನಗೆ ಮಾತಾಡೋಕ್ಕೆ ಬರಲ್ಲ. ಆ ದೃಷ್ಟಿಯಿಂದ ಒಂದು 4 ಸಾಲ ಬರ್ಕೊಂಡು ಬಂದಿರೋದನ್ನು ಇಂಗ್ಲೀಷಲ್ಲಿ ಓದ್ಬಿಡ್ತೀನಿ. ಶ್ರೀ K.J. Raghavan, Chairman, Bharati Vidyabhavan, Bangalore, and the author of the celebrated work Subhashitas, which has just seen the light of the day, Shri H.N. Suresh, the dynamic and dedicated director of Bharati Vidyabhavan, Dr. T.S. Satyavati, a beautiful blend of Sahitya and Sangeeta, Vidwan Rajagopal Sharma Ghanapati, the fusion of Krishna Yajurveda and Advaita Vedanta, and all the connoisseurs of art and literature assembled here. It is in the fitness of things that this event is taking place in KRG Hall, who has left behind his footprints on the sands of time and blessing from there, as H.W. Longfellow would have it. The cover page of the book has the picture of a tree, which is highly philosophical and symbolic in its nature, wherein Shruti and Smriti find their expression beautifully. Brihadaranyaka and Mundaka representing Shruti and Gita representing Smriti. I heard that the tree concept was given by Shri Raghavan's daughters. In fact, in 2014, when Bharati Vidyabhavan conducted Upanishad Sandesha, a week-long seminar on Upanishads, the memento which was presented to the speakers contained the tree and the true birds on it representing Jivatma and Paramatma. If you can give me the liberty, I would say that the celebrated author Raghavan is the tree, just as a tree gives shelter to so many birds. Raghavan, the chairman of Bhavan, has encouraged in multifarious activities in a myriad way, which has been manifesting in this particular glorious atmosphere from so many decades. I am immensely happy to share some of my thoughts on Raghavan's book Subhashitas, which carries the valuable foreword from Justice M.N. Venkatachalaya, former Chief Justice of India. And here, one justice has done justice to another justice in a just way, and I am the only layman standing in front of you to do injustice to the work of justice, for which I crave your pardon and indulgence. Subhashitas are full of wisdom, and Raghavan has proved Freud's statement, justice without wisdom is impossible, through his work Subhashitas, and justice delayed is justice denied, according to Gladstone. According to Tennyson, knowledge comes, but wisdom lingers. This collection of Subhashitas confers to every man his own justice, as Aristotle would have it. Any Sanskrit work without a translation would be incomplete for the present youth, and hence the book has highest relevance for the present generation. Translation consists in producing a receptor message of source language, first in meaning and secondly in style. Translation is both necessary and impossible according to Derrida. A translation should affect us in the same way as the original may suppose to have affected its first reader, states Matthew Arnold. Translation empowers the translator to be a bridge between the two languages and two cultures, because I'm not referring, CPS knows two cultures here, two cultures, because translation does not mean the renovation of lexicon after lexicon. It basically intends to bring home the culture. A great age in literature is always a great age of translators, states Ezra Pound. Shri K.J. Raghavan has dedicated the work to his parents, Srimati K.J. Sharda and Justice Gopi Vallabha Iyengar. Ya radamshu suvibhasi tambara sharadhabrasita vasatavruta Sharada Akhila Kala Visharada Sarada Bhavatu Sashume Chitaha.
ಹೇ ಗೋಪಾಲಕ, ಹೇ ಕೃಪಾಜಲನಿಧೆ, ಹೇ ಸಿಂಧು ಕನ್ಯಾಪತೆ, ಹೇ ಕಂಸಾಂತಕ, ಹೇ ಗಜೇಂದ್ರ ಕರುಣಾ ಪಾರೀಣ, ಹೇ ಮಾಧವ, ಹೇ ರಾಮಾನುಜ, ಹೇ ಜಗತ್ರಯ ಗುರು, ಹೇ ಪುಂಡರೀಕಾಕ್ಷಮಾಂ, ಹೇ ಗೋಪೀ ವಲ್ಲಭ, ಪಾಲಯ ಪರಂ ಜಾನಾಸಿ ನತ್ವಾಂಬಿನ. ಮಹಾಮನಾ ಮಹಾಪ್ರಾಜ್ಞ ರಾಘವಾನ್ ಸಂಜ್ಞಕ ಸುಧೀಹಿ ಪ್ರಣಿನಾಯ ಸುಭಾಷಿತ ಗ್ರಂಥಂಚ ಸುಮನೋಹರಂ. Poetry begins in delight and ends in wisdom, states American poet Robert Frost. It perfectly holds good if we substitute the word poetry for Subhashita, as mostly Subhashitas are poetical in nature. Common sense in an uncommon degree is wisdom, according to Coleridge, and that exactly is the functional value of all Subhashitas. According to Tennyson, knowledge comes but wisdom lingers. Subhashitas are, after all, wisdom to the mind what health is to the body. Subhashitas are Shastra personified, Veda typified, Vedanta exemplified, and Upanishad beautified, and could be evinced in Raghavan's work. The work in 352 pages highlights the ancient wisdom in 27 heads, with an introductory chapter on the nature of Subhashitas, with a lucid and racy English translation which is bewitchingly beautiful and cynosure of the eyes. For those who are not in a position to read the original Devanagari script, transliteration is given following MLA style sheet, which is universally accepted as a standard in this regard. Index is also an important aspect of the book, which helps the reader to go to the verse of his choice immediately. Index indeed saves the time of the reader. A book without an index is as much like a compass box without the needle. Perplexing instead of directive to the point we would reach, Jonathan Swift rightly remarks. Go through insight into the index by which the whole work is governed. Horace Binney states, I have come to regard a good book as curtailed of half its value if it has not a full index. Raghavan further reading has also provided 7 points to be considered. The number 7 has a special significance in our tradition, like the 7 tongues of fire. Kali karali cha manojavacha sulohitaya cha sudhumravarna spulingini vishvarchi cha devi lelayamana iti sapta jihva, states Mundukopanishad. 7 Chiranjeevins, Ashwatthamaha Balirvyasaha, Hanumascha Vibhishanaha, Kripascha Parashuramascha, Saptaite Chirajeevinaha. The 7 Dhatus of Aitareya Upanishad, the 7 Dvipas of Vishnu Purana, the 7 Matrukas of Amarakosha, the 7 Seas, as mentioned in Puranic Encyclopedia, edited by Bhattamani, published from Motilal Banasidas, 1964, 7 heavenly damsels of Indra's court, the 7 categories accepted by logicians, the 7 talas of Hindustani music, the 7 swaras of Carnatic music, the 7 kandas of Ramayana, the 7 bhangis of Jainas, Saptabhangi Naya, which is called the 7 ways of ambiguity by Yemson, on whom the doctoral thesis has been written by D.A. Shankar, the former professor of English at Mysore University, and now who is residing in number 23 Aniketna Road, Kuvempu Nagar, Mysore 23. The 7 rays of the sun, according to Kurma Purana, the 7 sages of Vedic tradition, the 7th avatara of Shri Rama, who was born on the 7th star, Punarvasu, which is a Mahanakshatra in our tradition. Rightly, Raghavan states in the beginning, Dharma is like 10 blind men describing an elephant. All of them are correct, but not complete. Author's note reminds me of Ullekha Lankara in Sanskrit, wherein people refer to the same object differently. Bahubhihi bahudollekad ekasyolleka ishyate. You look at a rose, somebody experiences its color. Some other says, fire upon that color, look at the fragrance. Third one says, it's a thorny bush. Can't you just see? I'm bleeding because the thorn has gone into me. All the 3 are correct from their own perspective. Dharma is the foundation of all laws. The statement reminds me of Justice Ramajoy's book, Dharma, Artha and Kama, published from Bharatiya Vidyavan, Mumbai in 2004. This book of Raghavan on Subhashitas is as though continuation of that book, or in other words, justice continued by justice in a just way. It's indeed in the fitness of things that
Shri V.R. Krishna Iyer, former Justice of Supreme Court, has stated that Dharma of Bharata is never swept away from their original luster by foreign waves of invasion. Shri Raghavan quotes Mankutimana Kagga of DVG, Hosachiguru Haleberu Kudiralu Marasobagu, and translates it as novel shoots with old roots makes tree beautiful. Fresh techniques with matured principles make you rightful. So will art or science with wise words bring success to all, which reminds us of Kalidasa's statement, just because something is old, it should not be blindly taken, and just because something is new, it should not be discarded. We should have a harmonious blend of the two. Puranamityeva nasadu sarvam, nachapi kavyam navamityavadyam, santaha pariksha anyatarad bhajante, moodaha parapratyeneya buddhihi. This is as though to confirm Raghavan states, true happiness becomes possible when eternal roots revealed by the great seers are judiciously mixed with new scientific thoughts, which confirms DVG's statement which he made on 3rd September 1928 on Karnataka Sangha Central College, which is as follows. Prapancha Vignanakku, Science Gu, ಅಂತರಾತ್ಮ ಜ್ಞಾನಕ್ಕೂ ಸಾಹಿತ್ಯ ವೇದಾಂತಕ್ಕೂ ಪರಸ್ಪರ ವಿರೋಧ ಏನೂ ಇಲ್ಲ. ಅವೆರಡನ್ನೂ ಸಮನ್ವಯ ಮಾಡುವುದು ಅಸಾಧ್ಯವೇ ಅಲ್ಲ. ಈ ಸಮನ್ವಯವನ್ನು ನಾವು ಚೆನ್ನಾಗಿ ಗ್ರಹಿಸಿ ಅದರ ಆಧಾರದ ಮೇಲೆ ಲೋಕಹಿತ ಸಾಧಿಸಬಹುದು. ವಿಚ್ ಇನ್ ಟರ್ನ್ ಕ್ಯಾನ್ ಬಿ ಗ್ಲೀನ್ಡ್ ಇನ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್, ವಿಜ್ಞಾನಂ ಇತ್ಯುಕ್ತೆ ಭೌತಿಕ ವಿಜ್ಞಾನಮಿತ್ಯೇವ ನ ತತ್ ವಿಶಿಷ್ಟಂ ಜ್ಞಾನಂ ವಿಜ್ಞಾನಂ ಆತ್ಮಜ್ಞಾನಂ ಇತ್ಯರ್ಥಃ. ಶಂಕರ ಭಾಷ್ಯ. The intention behind this book is clearly stated by Raghavan in his author's note, which is as follows. I desire to place before the readers, especially the younger generation, a few selected Subhashitas relevant for day-to-day life and activities so that they are exposed to the world of wisdom and legacy which we have inherited from the ancient past. In this background, I want to analyze the work under 7 heads because he has given 7 suggestions for further reading. So that 7 is his number, which I have borrowed. Firstly, the work consists of 100 verses, a century, which has already been pointed out by my illustrious speaker, Professor Satyavati, referring to Bhartrhari's Niti Shataka, a century on par with the Shataka tradition popularized by Bhartrhari. The word Shataka has a special significance in modern times like Sajjana Shatakam. Just watch the statements. Sajjana Shatakam, Durjana Shatakam, Nagaraja Shatakam, Malini Shatakam, Vasanta Tilaka Shatakam, Shardula Vikridita Shatakam, composed by Dr. H.V. Nagaraj Rao of Mysore, and Prabodha Shatakam, Himachala Shatakam, Vismaya Shatakam, Ujjaini Shatakam, Gurjara Shatakam, Prakashana Shatakam, Prabodha Shatakam of Abhiraj Rajendra Mishra of Shimla. This is where the connection between south and north is there, because Sanskrit is pan-Indian language and Sanskrit is pan-divisional language. Secondly, the work has 27 subdivisions, excluding the first division on Subhashitas, which can be considered as an introduction, according to me, for all the rest of the divisions. The number 27 has special significance in our tradition, as we have 27 stars. According to Taittiriya Brahmana, 27 names of Krishna in Bhagavad Gita, 27 Vyasas according to Vayu Purana, 27 Yogas according to Viveka Chintamani. Thirdly, the work has 24 pictures. There is a popular saying that one picture is equal to 1,000 words. According to Horace, a picture is a poem without words. According to Coleridge, a picture is as intermediate between a thought and a thing. The number 24 is also very significant, as we have 24 letters in Gayatri Mantra, 24 names of Keshava, 24 gunas of logicians, 24 daughters of Daksha Prajapati, 24 Tirthankaras in Jaina tradition, 24 tattvas of Viveka Chintamani, 24,000 stanzas in Valmiki Ramayana, Rama's incarnation having taken place on 24th Paryaya of Treta Yuga, 24 tattvas of Sankyas, 24 Ekadashis according to Dharma Sindhu, 24 symbols according to Sangna Kosha, 24 Ratnas being mentioned in Skanda Purana. Fourthly, the work can be a right kind of inspiration to research students who are pursuing comparative literature, and here is the research student, Tara.
Fourthly, the work is a right kind of inspiration to the research students who are pursuing comparative literature, as Raghavan has quoted parallels from Subhashita's to that of, it has been mentioned already by Satyavati, I am just repeating, Shakespeare's Othello, day 6, Charles Darwin, Jack London, Lao Tse, date 8, Holy Quran, day 12, Sonnet 65 Shakespeare and Mahatma Gandhi's statement, day 14, Satya Sai Baba's statement, day 18, Harry Emerson, day 20, H.W. Longfellow, day 22, John Bunyan, day 25, Basaveshwara, day 41, Tirukkural, day 44, Shakespeare's Merchant of Venice, day 45, Rubaiyat of Omar Khayyam, English translation by Edward Fitzgerald, Shakespeare's King Lear, day 57, As You Like It, day 58, John Henry Newman's celebrated poem, Lead Kindly Light, which has been translated as Karunalu Va Belake by V.M. Shrikantaya, and Gurraj Karjigi has brought out 15 volumes of his writing with the same title, day 59, A Nursery Rhyme and Tagore's Geetanjali, day 62, Shakespeare's Macbeth, day 63, Ramakrishna Paramahamsa's statement, day 64, Manusmriti, day 66, Jesus' teaching in Sermon on the Mount, day 67, Mark Twain and Chaucer's statement, day 77, Sonnet 154 of Shakespeare, day 80, Holy Bible, day 90, Ramana Maharshi's statement, day 94, Japanese maxim, day 96, Bhagavad Gita and Kathopanishad, day 98, and the motto of Bharati Vidya Bhavan, Ano Bhadra Kartavo Yantu, day 85. Fifthly, the collection is indeed a bridge between Hinduism, Christianity, and Islam. Great luminaries of East as well as West, by employing 4-language formula of Sanskrit, English, Kannada, and Tamil. And truly, all the noble thoughts of the world have flown from the facile pen of Raghavan in racy and lucid style. Sixthly, though in recent times many Subhashita collections have come to my notice with English translations, like Subhashita Sahasri of Satyavrat Shastri, the only Jnanpith awardee of Sanskrit, who passed away 2 years ago on the 14th of November, the birthday of Jawaharlal Nehru, at 93, Civil Lines, Delhi, 21. Rashi Samsthan, Sukti Sudha, compiled by A. Ramaswamy Iyengar and B. S. Ramakrishna Rao, September 2010, in Chinmaya International Foundation, Veliyanad, Kerala. Subhashitani, compiled by M. N. Chandrasekhar, same Bharati Vidya Bhavan, Bangalore publication, year not mentioned. Vaidyakiya Subhashita Sangraha of Leela K. Prakash, Vidyut Prakashana, Mysore, the illustrious daughter of illustrious father K. Krishnamurti. Sukti Ratna Kosha of Nilanjan Shah, LD Institute of Indology, Ahmedabad, 1982, 25 volumes of Subhashitas with Hindi and English translations, published from Delhi Sanskrit Academy from 1997 to 2017. None of them, underline this, none of them have attempted to draw parallels from other languages, which already Satyavati has pointed out, and that is the uniqueness of Raghavan's work. Really parallel to draw, you must have the fund of information, and you should have absolutely an open mind, and which don't go usually one with the other for scholars. Because we are already prejudiced. We just go by names, we don't go by the stuff, whatever it is. Seventhly and lastly, without taking much of your patience, some of the sources from which this book is equipped are Subhash Ratna Bhandagara, Niti Shataka of Bhartrhari, Hitopadesha of Narayana Pandita, Mahabharata, Chanakya Niti, Manusmriti, Subhashitavadi, Panchatantra, Ramayana, Bhagavad Gita, Kuvalayananda, Vikramarka Charita, Subhashita Ratna Samuchaya, Vairagya Shataka of Bhartrhari. I am telling Vairagya Shataka of Bhartrhari because there are two more Vairagya Shatakas, one by Appai Dikshita and another by Nilakanta Dikshita. Therefore, we have to clarify it. Haribhadra Charita, Garuda Purana, Sabharanjana Shataka of Nilakanta Dikshita. Look at the range of Raghavan from the point of view of selection. Here we have Vedas or Prabhu Samhita, Puranas or Mitra Samhita, Bhagavad Gita or Smriti, Ramayana or Adikavya, Mahabharata or the fifth Veda, Manusmriti or the Smriti literature, Panchatantra and Hitopadesha, the fable literature, drama or Drushya Kavya. From the point of view of Uttar Ramacharita, thesaurus of Subhashitas, like Subhashita Sudhanidhi, Subhashita Ratna Bhandagara, almost every form of Vedic and classic Sanskrit literature finds beautiful and neat expression here. The range and over of Raghavan is really amazing,
And this polyglot has done a commendable job for the youth of the nation through regional language, international language, and pan-Indian language. Come to us from every side. Being the chairman of Bharati Vidya Bhavan, let noble thoughts come to us from every angle. What can be more appropriate than this? Thank you very much. Now I request the author of the book and chairman of Bharati Vidya Bhavan, Shri K.J. Raghavan, to highlight us. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. You have heard a Vidushi, you have heard a Vidwan, you have heard Mahamopadhyaya. Who am I? And one statement that Mahamopadhyaya made was right. He says, Vidwans have a prejudice. Learned people have a prejudice. But this book doesn't have a prejudice because it does not come from a learned man. So, I heartily thank all of you for giving your views on the book. It is said that Ravi Kanaddu Kavi Kanda. Kavi Kanaddu Bhashyakar Kanda. ಭಾಷ್ಯಕಾರ ಕಾಣದ್ದು ಉಪನ್ಯಾಸಕರ ಕಂಡ. ಇದು ಹಾಗೆ ವಾಟ್ ಐ ರೋಟ್ ಇನ್ ದಿಸ್ ಬುಕ್, ಮೆನಿ ಆಫ್ ದ ಥಿಂಗ್ಸ್ ದಟ್ ಹ್ಯಾವ್ ಬೀನ್ ಸೆಡ್ ಬೈ ದ 3 learned speakers were not in my mind. I must make a very frank confession. But they have thrown light on the subject. What is important is not the book. What is important is not who wrote it. What is important is the Subhashitas. What has been stated by the learned speakers who have spoken before me is to highlight before you the importance of this great literature. Dr. Satyavati did mention that some of the Subhashitas are, there is no source mentioned in the book. It is true, because Subhashitas, some of them have sources. Some of them are so old that you don't know from where it has come. So, necessarily, some of them do not indicate the source from which it has been taken. But that does not dilute that Subhashita from its potency. That is the reason why some of the Subhashitas does not have a source. Now, I owe it to the readers as to why this book is structured in the way in which it has been done. It has day 1, day 2, day 3. When I did this, before I came up with this structure, I asked myself, who am I addressing this book to? Am I addressing it to a Vidwan? No. Am I addressing it to the older generation? Maybe, but not necessarily. Am I addressing it to a youngster? Yes. Am I addressing it to somebody who does not have patience? Yes. Am I addressing it to somebody who is not interested in long treatises? Yes. Am I interested in addressing to somebody who is not familiar with the Sanskrit language, because unfortunately Sanskrit is not a spoken language today in this country? Yes. Now, English, whether we like it or not, is a universal language, and most people do understand English. It could be what we call as butler English. But still, they do understand. When you say something in English, they do understand bits and pieces of it. That is the reason why I adopted the easy course of writing in English, because I am myself not very fluent in writing
in any other language as fluent as I am in the English language, given the fact that my profession compels me to have a good command over the English language. That is the explanation for this book having this division as day 1, day 2, day 3. All that is required is to spend a couple of minutes every day and with patience. If one reads what is contained on each day with a little bit of tolerance, then the matter that is contained on each day will really linger in the mind and make our life sublime day after day, and by the 100th day, I am sure we would have improved ourselves. You know, there is something called Sahavas dosha. That's a negative way. That if you are in the company of bad person, whether you like it or not, the bad thoughts rub into you. Similarly, if you are in the company of good thoughts, whether you like it or not, whether it is conscious or unconscious, whether it is deliberate or accidental, the good thoughts rub into you. That is the object of dividing it over a period of 100 days, so that amidst the busy schedule of an youngster, he or she can spend a few minutes at least before going to bed to read this book, read the days, and chew the cud. This is the object with which the book is structured in this manner. There are many aspects of Subhashita that have been referred to by the learned speakers. There is one aspect which really amused me. That is the humor in Subhashitas. While conveying a message of great relevance, almost required for existence, the Subhashitas adopt there is an inherent humor in the Subhashitas. I want to refer you to one such Subhashita. We all know that these days psychophancy has become the order of the day. You hear people praising you and you are very happy about it, whether that praise is true or false. And the greatest danger to the progress of a person, or the greatest danger in destroying a person, is to succumb to psychophancy. Ushranancha vivaheshu Geetam gayanti gardavaha parasparam prashasanti aho rupam aho dvanihi. In a marriage function between two camels, the donkey was playing the music. And the donkey said, "Oh, what a beautiful bride and bridegroom." And the bride and bridegroom said, "What a lovely melodious music." That is psychophancy. That is the danger which we have to avoid. Now, there is another danger that is lurking amongst all of us. That is the people gloat over what they do. They propagate what they do. There is such a craving for publicity. But then even that has been stated beautifully in one Subhashita, which I want to place before you. A cow is sold not by the noise which is made by the bell which is tied to that cow. A cow is sold by the number of liters of milk it gives. Therefore,
we should not go by the propaganda, and we should therefore go by guna. Look at this Subhashita, and there is a beautiful poem by John Bunyan which I want to place before you. Guneshu kriyatam yatnaha kimatopai prayojanam vikriyante cha gantabhihi gavaha kshira vivarjitaha. As I said, a cow is not sold by the decibel level of the bell which is tied to the cow, but by the number of liters of milk that the cow gives. And here is what John Bunyan in his beautiful poem says: the hen so soon as she an egg doth lay, about the yard she cackling doth go, to tell what it was she at her nest did do. Just this it is with some professing men, if they do aught that good is, like our hen, they can go but cackle on it wherever they go. What their right hand doth, their left hand must know. One should not be like the cackling hen. That is the beauty of Subhashita. And look at the English poem of John Bunyan, which conveys the same thought in a very forceful way. Subhashitas also convey to us that mere education or vidya is useless. We should have what is called as Swayam Prajna. What is this Swayam Prajna? Yasya nasti vivekastu kevalam yo bahushutihi. Look at the example that is given in this Subhashita. It is so telling. And najanati shastrarthan darvi pakarasaniva. What does the spoon in a bowl of soup know about the taste of the soup? If a person has mere education, you will be like that spoon in a bowl of soup, not knowing the taste of the soup. Therefore, mere education is not important. Yasya nasti swayam prajna tasya shastram karoti kim lochanabhyam vihinasya darpanam kim karishyati. He who does not have swayam prajna, who does not have the sense of discrimination, who does not have viveka, for him, what is the use of all the knowledge of the shastras or whatever education that he or she may require? It is like a mirror to a blind person. It is useless. Therefore, there should be a proper mix of education and viveka. That is the difference between education and literacy. Today, we all talk about literacy rate. How many of us talk about an educated man? He is a literate person, but is he an educated person? That question is never asked. The question is, how many degrees do you have? But that is not enough for the overall advancement of the society, which is the goal of our existence. I have told you what I think is very important, and I want to conclude by pointing out one other beautiful Subhashita which has impressed me most. This life is transitory. This life is impermanent, and that is the truth of life. Uncertainty is the truth of life. Being uncertain is certain. Now, if this is the way we have to approach life, look at what
the Subhashita says, as a beautiful comparison that is made. Ratrir gamishyati bhavishyati suprabhatam basvanudishyati hasishyati pankaja shrihi ittam vichintayati koshagate virepe ha hanta hanta nananim gajamujjahara. There was a bee which was in a lotus sucking honey, and sunset, the lotus closed. And what was the thought that was passing in the mind of that bee? Ratrir gamishyati, that night will pass. Bhavishyati suprabhatam, tomorrow will come, the sun will dawn. Bhasvanudishyati hasishyati pankaja shrihi, this lotus will laugh. In other words, this lotus will open and then I will fly away. This was the dream that that bee had when it was captured inside the lotus the previous night. But what happened? An elephant came, threw the lotus away, and that was the end of the lotus and the bee. Life is therefore transitory. We have to therefore make use of our life in the most useful manner, not worrying how long it is going to last. Because the decision of how long the life is going to last is not ours. The decision is made the day we were born. Therefore, there is no use worrying about it. What is important is to do our duty today. Udyamenaiva siddhyanti karyani na manorataihi nahi suptasya simhasya pravishanti vane mrugaha. It is only by work. It is only by doing our duty. It is only by performing our karma we will be able to attain or achieve our desires and our objective. A lion which simply sleeps in the forest cannot get its food. Animals are not going to enter into the mouth of a lion. A lion must go and hunt. Therefore, the message of all this is that we should do our part of the job in the best possible manner, and ultimately the result is somebody else's. If we have this thought, it contributes to many things. First, we will focus on our work without worrying about the result. Because the moment we worry about the result, our attention on the work that we are doing gets dispersed. Therefore, it is a very practical philosophy. You have to, if you want to give your effort the best, focus on the effort. Do not divert your mind. What is destined to happen is going to happen. Secondly, it gives you a lot of peace. You stop worrying. Chintayascha chitayascha bindu matram visheshataha. Chinta dahati jeevitam, chita dahati nirjeevitam. The difference between chita and chinta is only that one bindu. The major difference is chita burns the dead. Chinta burns the person who is alive. Therefore, we have to adopt all this in our life and then move forward, which event we will have sukha. And that is the ultimate goal of our existence. I hope I have not been impertinent. I hope I have not made myself irrelevant in the background of the eminent speeches that have been delivered by the great scholars here. I have done what I thought is necessary in order to cater to somebody who is at my level of understanding. Because sometimes Vidwans are difficult to understand. Therefore, this book therefore, this book caters to people of my intellectual limitations. Thank you very much. So far we have heard an excellent presentation from author's viewpoint.
Scholar's viewpoint you have heard already, but now what exactly motivated Raghavan to write this book? And which are the points he wanted to generate it to youth of the present day? And how exactly, what are the problems which are bothering the younger minds, and how possible to overcome those problems with the help of Subhashita in English translation so that it can reach a common man, has been wonderfully worked out by Raghavan. He said whether I said is relevant or not, it is totally relevant. The points which we had left, all the three of us, that have been covered by Raghavan. Now it gives a holistic picture to the entire book. And one more important thing is, he has the parallels which he has quoted, which he himself has highlighted, disproves the statement of Rudyard Kipling, who said that East is East and West is West, never the twain shall meet. As an opposition to this, Bertrand Russell writes, with the oncoming of civilization, culture has receded back. With the people becoming more and more intelligent, they are lagging behind in wisdom. And wisdom we have to turn to India. That's what Raghavan has done. He has turned the West towards the East. And when Radhakrishnan was asked the question, why don't you go to Oxford to learn? He said, I don't go Oxford to learn, but I go there to teach. So that is the message which Raghavan has conveyed beautifully in the passage of about 15 minutes, which he himself had taken. I think now it can be thrown open for discussion. If the elite audience, if they want to have any clarifications, either with the author of the book or with whatever we have spoken, and you can please come forward, either in Kannada or in English. Now, we forgot to mention her name. I very much wanted to do that in my speech. Yes. Excellent work. Really, the book is so very beautifully brought out. Flawless printing, beautiful color combination, and readability of the font. Everything is so friendly, reader friendly. Thank you very much. On behalf of all the three speakers, I want to really thank Shri H.N. Suresh for arranging this particular session, because without that, the total picture of the book would not have been possible for the audience. Therefore, one is release section in the morning, it went on very well, but added to that, this particular thing will certainly promote the learned audience and others to actually go to the stall, buy the book, and feel for themselves how exactly the author has felt, so that there will be that communion with which the author ended in the end. I am writing for a person of my degree and my level, which reminds me of the second verse of Malati Madhava, written by Bhavabhoti, the famous dramatist. Utpatsate mama kopi samana dharma, kalohyayam niravadihi vipalacha prithvi. Thank you very much. ಆತ್ಮೀಯ ಬಂಧುಗಳೇ, ಬೆಳಗ್ಗೆಯಿಂದ ಇಲ್ಲಿ ತನಕ ಒಂದು ವಿಶೇಷವಾದಂಥ ಅನುಭೂತಿಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ. ರಾಘವನ್ ಸರ್ ಅವ್ರ ಪುಸ್ತಕದಲ್ಲಿ 100 ದಿನಕ್ಕೆ ಅಂತ ನಮಗೆ ಮೆಟೀರಿಯಲ್ ಕೊಟ್ಟಿದ್ದಾರೆ. ಆದರೆ ಒಂದು ಪುಸ್ತಕ ಕೈಗಿಡಿದ ತಕ್ಷಣವೇ ನಾವು ಒಂದೇ ದಿನದಲ್ಲಿ ಅಷ್ಟು 100 ಕೂಡ ಓದೋಷ್ಟು ವಿಶೇಷತೆಯನ್ನು ಅದು ಪಡ್ಕೊಂಡಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನೀವಿದ್ದೀವಿ. ಈ ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ಮುಂಚೆ ಗೋದಾ ರಾಘವನ್ ಅವರು ಇದಕ್ಕೆ ತುಂಬ ಅದ್ಭುತವಾದಂಥ ಮತ್ತು ಅರ್ಥಪೂರ್ಣವಾದಂಥ ಚಿತ್ರಗಳನ್ನು ಬಿಡಿಸಿದ್ದಾರೆ. ರಾಘವನ್ ಅವರ ಮನನಪೂರ್ಣವಾದಂಥ ಮಾತುಗಳ ಜೊತೆಗೇ ಆ ಚಿತ್ರಗಳು ಕೂಡ ಅಷ್ಟೇ ಭಾವಪೂರ್ಣವಾಗಿದೆ ಅಂತ ಭಾವಿಸ್ತೀವಿ. ಅವರ ಮಾತುಗಳೊಂದಿಗೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. Hi, good afternoon. Thank you very much for the time that you've spent today to be here at this gathering. Thank you so much, Satyavati ma'am, Dr. Ranganath, and Professor Rajagopal. Thank you very much.
I only have two takeaways from this event: how little I know and how high the bar has been set by my father for us to reach. Thank you very much. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ, ಮಾಧ್ಯಮ ಪ್ರತಿನಿಧಿಗಳಿಗೂ, ಈ ಇಡೀ ಪ್ರಪಂಚದಾದ್ಯಂತ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.